ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಜೂನ್ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ವ್ಯಾಘಟ ಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುರ್ಮುಹೂರ್ತ, ದುಷ್ಟ ಮುಹೂರ್ತ, ತೊಂದರೆ ಮುಹೂರ್ತ, ಕಂಟಕ ಮುಹೂರ್ತ, ಬಾಧೆಯ ಮುಹೂರ್ತ ಅಂದ್ರೆ ಸಮಯ. ಪ್ರತಿಯೊಂದಕ್ಕೂ ಒಂದು ಒಳ್ಳೇದಿದೆ ಅಂದ್ರೆ ಒಂದು ನಾಣ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಒಂದು ಕಡೆ ಬಲ ಇದೆ ಅಂದ್ರೆ ಇನ್ನೊಂದು ಕಡೆ ನಿರ್ಬಲ, ಒಂದು ಕಡೆ ಸ್ವರ್ಗ ಇದೆ ಅಂದ್ರೆ ಇನ್ನೊಂದು ಕಡೆ ನರಕ, ಒಂದು ಕಡೆ ಒಳ್ಳೇದಿದೆ ಅಂದ್ರೆ ಇನ್ನೊಂದು ಕೆಟ್ಟದಿದ್ದೇ ಇರುತ್ತೆ. ನಾವು ಯಾವಾಗ್ಲೂ ಸುಖದ ಕಡೆಯೇ ನೋಡೋದು. ದುಃಖ ಅನ್ನೋದು ಪಡದೆ ಸುಖ ಬರೋಲ್ಲ. ನಮಗೆ ಯಾವಾಗ್ಲೂ ಒಳ್ಳೆ ಸಮಯ ಇರಬೇಕು ಗುರುಗಳೇ, ಒಳ್ಳೆದೇ ನಡಿಬೇಕು, ಒಳ್ಳೆದೇ ಇರಬೇಕು. ನಮ್ಮನ್ನೇ ಪ್ರೀತಿಸ್ಬೇಕು, ನಮಗೇ ಸಿಗ್ಬೇಕು, ನಾವೇ ಗೆಲ್ತಿರ್ಬೇಕು, ನಾವೇ ನಿಂತಿರ್ಬೇಕು, ನಮ್ಮನ್ನೇ ಪ್ರೀತಿಸ್ತಾ ಇರ್ಬೇಕು. ಈ ತರದ ಭಾವ ಇರ್ಲಿ ಅಂತ ಒಂದು ತೊಂದರೆಯ ಮುಹೂರ್ತಗಳಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಾ, ವಿಶೇಷವಾಗಿ ಬೆಳಿಗ್ಗೆ 6:44 7:36 ಬೆಳಿಗ್ಗೆ 8:27 9:19 ಇರತಕ್ಕಂಥ ಸಮಯ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಆಯ್ತು, ಏನು ಯೋಚನೆ ಮಾಡಬೇಡಿ. ಆ ಸಮಯದಲ್ಲಿ ಮುಂದಕ್ಕೆ ಹಾಕೊಳ್ಳಿ. ಏನೋ ಒಂದು ವಾದ ವಿವಾದ ಈ ಸಮಯ ಬರೆದಿಟ್ಕೊಂಡಿಟ್ಟು ನಮ್ಮನ್ನೇನಾದ್ರೂ ಅಟ್ರಾಕ್ಟ್ ಮಾಡುತ್ತಾ, ಪ್ರಚೋದನೆ ಮಾಡುತ್ತೆ ಮಕ್ಕಳೇ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಇವತ್ತು ನಾವು ದೊಡ್ಡದು ಮಾಡ್ಕೊಂಡು ಹೋಗ್ತಿದ್ದೇವೆ. ತುಂಬಾ ದೊಡ್ಡದು, ಸಣ್ಣದು ಅದು ನೋಡಿ. ಯಾವತ್ತು ನಾನು ಹೇಳ್ತಿರ್ತೇನೆ, ಏನಾದ್ರೂ ಒಂದು ಕಲಹ, ದ್ವೇಷ ನೋಡಿ. ಮೊನ್ನೆ ಯಾರೋ ಪುಣ್ಯಾತ್ಮ 30 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದಾನಂತೆ. ಏನು? ಆಡಳಿತ ಪಕ್ಷ ಗೆಲ್ಲುತ್ತೆ, ಯಾವುದೋ ಪಕ್ಷ ಗೆಲ್ಲುತ್ತೆ ಅಂತ. ಸರಿ, ಸೋತೋಗಿದ್ದಾನೆ, ಬೆಟ್ಟಿಂಗ್ ಅಲ್ಲಿ ಸೋತೋಗಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ. ಅವಮಾನಗಳು ತಡೆಯದೆ ಹೋಗ್ರು. ಸೋತವ್ರೆ ತಲೆ ಕೆಡ್ಸ್ಕೊಂಡಿಲ್ಲ. ನೀವು ನಂಬುವುದಿಲ್ಲ, 175 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಡಿಮೆ ಎಂದರು ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೂ ಎಷ್ಟೋ ಕೋಟ್ಯಾಂತರ ರೂಪಾಯಿ ಚೆಲ್ಲಿದ್ದಾರೆ ಅಂತ ಮಾತಾಡ್ತಾರೆ. ದೋಚಿದ್ದು ಬಾಚಿದ್ದು ಎಲ್ಲ ನೀವು ನಂಬಲ್ಲ. ಒಂದು ಪ್ರಮುಖ ಬ್ರ್ಯಾಂಡ್ನ ಬಿಯರು, ಬೇಜಾರು ಮಾಡ್ಕೋಬೇಡಿ, ಬೆಳ್ಳಂಬೆಳಗ್ಗೆ ಇದು ಮಾತಾಡ್ತಿದ್ದೇನೆ ಅಂತ. ಡ್ರಿಂಕ್ಸ್ ಬಗ್ಗೆ, ಇನ್ನೊಂದು ಬಗ್ಗೆ ಯಾವ ರೀತಿ ನಮ್ಮನ್ನ ಕೊಳ್ಳೆ ಹೊಡಿತಿದ್ದಾರೆ ನೋಡಿ. ವೈಯಕ್ತಿಕವಾಗಿ ನಾವು ಒಬ್ಬರನ್ನ ಪ್ರೀತಿಸೋದು ಬೇರೆ, ಆಡಳಿತ ಅಂತ ಬಂದಾಗ ವೈಯಕ್ತಿಕವಾಗಿ ಒಬ್ಬರನ್ನ ದ್ವೇಷಿಸೋದು ಬೇರೆ. ನನ್ಗಾಗಲ್ಲ, ಅವನ ನಡವಳಿಕೆ ಸರಿ ಇಲ್ಲ, ಅವನ ವ್ಯಕ್ತಿತ್ವ ಸರಿ ಇಲ್ಲ, ಅವನು ತುಂಬಾ ಕಟ್ಟರು, ಈ ವ್ಯಕ್ತಿತ್ವ ಸರಿ. ಆದ್ರೆ ಆಡಳಿತಕ್ಕೆ ಬಂದಾಗ ಹೌ ಕ್ಲಾಸ್ ಈಸ್ ಅನ್ನೋದು ಯೋಚನೆ ಮಾಡಬೇಕು. ಆ ವ್ಯಕ್ತಿ ಅಲ್ಲಿ ನೋಡಿ, ಪ್ರಮುಖ ಬ್ರ್ಯಾಂಡ್ನ ಒಂದು ಬಿಯರು ಅಲ್ಲಿ ಸಿಗ್ತಾನೆ ಇಲ್ಲ. ಲಿಕ್ಕರ್ ಶಾಪ್ಗಳಲ್ಲಿ ಪಕ್ಕದ ಸ್ಟೇಟ್ ಅಲ್ಲಿ ಯಾವುದೋ ಒಂದು ಹೆಸರಿನ ಬ್ರ್ಯಾಂಡ್ ಮಾರ್ತಿದ್ದಾರೆ. ಅದರ ಮೇಲೆ ಒಂದು ಕಡಿಮೆ ಅಂದರು 70ರಿಂದ 100 ರೂಪಾಯಿ ಹಚ್ಚಿ ಕೂತಿದ್ದಾರೆ. ಪ್ರಮುಖ ಬ್ರ್ಯಾಂಡ್ನ ಬೆಲೆಯೇ ಒಂದು 150 ರೂಪಾಯಿ ಇಟ್ಕೊಳ್ಳೋಣ, ನನಗೆ ಗೊತ್ತಿಲ್ಲ. ಇದನ್ನ ಒಂದು 230ರಿಂದ 250 ರೂಪಾಯಿಗೆ ಮಾರ್ತಿದ್ದಾರೆ ಅನ್ನೋ ಒಂದು ಮಾತು. ಬಿಲ್ ಇಲ್ಲ, ಏನೂ ಇಲ್ಲ, ಕೊಡಲ್ಲ, ನೀನ್ ದುಡ್ಡು ಕೊಟ್ಟೆ ತಗೋಬೇಕು. 5 ಕೋಟಿ ಜನರಲ್ಲಿ ಕಡಿಮೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ದಕ್ಷಿಣ ಭಾರತ ಅಲ್ಲ, ಇಡೀ ಭಾರತದಲ್ಲೇ ಹೈಯೆಸ್ಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ನೋದು ಕೆಲವು ಸ್ಟೇಟ್ಗಳಿದೆ. ಅದರಲ್ಲಿ ಟಾಪ್ 3ಗಳಲ್ಲಿ ಈ ಆಂಧ್ರ ತೆಲಂಗಾಣನು ಒಂದು. ಟಾಪ್ 3 ನೆನ್ಪಿಟ್ಕೊಳ್ಳಿ. 1 ಕೋಟಿ ಜನ ಆದರೂ ಕುಡಿಯುತ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು.
ವ್ಯವಹಾರ ನಡೆಯುತ್ತೆ. 100 ರೂಪಾಯಿಂದ 200 ರೂಪಾಯಿಂದ ಅಂದ್ರೆ 200 ಕೋಟಿ, 6,000 ಕೋಟಿ. ಒಂದಿನ ಬಿಟ್ಟಿದ್ದಾರೆ 3,000 ಕೋಟಿ. ವರ್ಷಕ್ಕೆ 36,000 ಕೋಟಿಯ ವ್ಯವಹಾರ. ನೆನಪಿಟ್ಕೊಳ್ಳಿ, ಹೈಯೆಸ್ಟ್, ಟಾಪ್ 3. ಎಲ್ಲಿಗೋಯ್ತು ಆ ದುಡ್ಡು? ಆ 100 ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೋಯ್ತಾ, ಇಲ್ಲ ಅದನ್ನ ಲೂಟಿಕೋರರ ಕೈಗೆ ಹೋಯ್ತಾ, ಮಧ್ಯವರ್ತಿಗಳ ಕೈಗೆ ಹೋಯ್ತಾ, ಮ್ಯಾನುಫ್ಯಾಕ್ಚರರ್ ಕೈಗೆ ಹೋಯ್ತಾ, ಜನಗಳಿಗೂ ಹೋಯ್ತಾ, ಬೇರೆ ಏನಾದ್ರೂ ಉದ್ದೇಶಗಳು ಇನ್ನೊಂದು? ನಾ ಹೇಳ್ತಲೇ ಇದ್ದೆ, ಮ್ಯಾನಿಫೆಸ್ಟೋ ಮಾಡುವಾಗ ಯಾರೂ ಹೇಳೋದಿಲ್ಲ ನೋಡಿ, ವಿದ್ಯೆಯನ್ನ ಫ್ರೀಯಾಗಿ ಕೊಡ್ತೇವೆ, ನೋ ಮೋರ್ ಪ್ರೈವೇಟೈಸೇಷನ್, ಎಲ್ಲ ಪ್ರೈವೇಟ್ ಸ್ಕೂಲ್ಸ್ನ ಕಂಟ್ರೋಲ್ ತಗೋತೇವೆ. ಆಗ ಎಲ್ಲ ಫ್ಯಾಕ್ಟ್ರಿಗಳು ಉಳುವವನೇ ಹೊಲದ ಒಡೆಯ ಅಂತೆಲ್ಲ ಕಾನೂನು ಮಾಡಿ ತಗೊಂಡ್ರಲ್ವ, ಈಗ ತಗೋಬೋದಲ್ವ ಇವರು? ಎಲ್ರಿಗೂ ಫ್ರೀ ಎಜುಕೇಶನ್, ಅಪ್ ಟು ನೀನು ಎಲ್ಲರಿಗೂ ಓದ್ತೀಯ ಹೋದ, ಎಲ್ಲರಿಗೂ ಒಂದು 10 ಲಕ್ಷ ರೂಪಾಯಿಂದು ಆಯುಷ್ಮಾನ್ ಕಾರ್ಡ್, ಎಲ್ಲರ ಮನೆಯಲ್ಲೂ ಆರೋಗ್ಯ, ಎಲ್ಲರೂ ಫ್ಯಾಮಿಲಿಗೂ. ಇಲ್ಲ, ಬೇರೆ ಏನೋ ಮಾಡ್ತಾರೆ ಬಿಡಿ, ಮಾಡ್ತಿದ್ದಾರೆ, ಬೇರೆ ಏನೋ ಮಾಡ್ತಿದ್ದಾರೆ. 30 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದಾನೆ. ಅಷ್ಟು ಸಾವಿರಾರು ಕೋಟಿ ಲೂಟಿ ಹೊಡೆದಿರೋ ಪಕ್ಷನೇ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರು ನಾವು ಮತ್ತೆ ಬರ್ತೀವಿ ಅಂತಾರೆ, ನಾವು ಮತ್ತೆ ಹುಡ್ಕಡ್ತೀವಿ ಅಂತಾರೆ. ನಿಜ, ಅವ್ರು ಸಿಗೋದೇ ಇಲ್ಲ. ನೀವು ಮನೆ ಹತ್ರ ಹೋದ್ರೆ ಗೇಟ್ ಹತ್ರ ಬಿಡೋದಿಲ್ಲ. ಯಾರೋ ಒಂದು 100ರಲ್ಲಿ ಒಬ್ಬ ಇಲ್ಲ 200ರಲ್ಲಿ ಒಬ್ಬ ಸಂಸದ, ನೆನಪಿಟ್ಟುಕೊಳ್ಳಿ. ನಿಮ್ಮನ್ನ ಒಳಗಡೆ ಕರ್ಕೊಳ್ಳೋದು, ಒಂದು ಚಹಾ ಕೊಡ್ಸೋದು, ನೀವು ಯಾರಾದ್ರೂ ಭುಜದ ಮೇಲೆ ಕೈ ಹಾಕಿ ಮಾತಾಡ್ಸಕ್ಕಂದ್ರೆ ನಿಮ್ಮಿಂದ ನಾನು ಅನ್ನೋದನ್ನ ಅವಗಾಹನೆ ಇರುವಂತ ಒಬ್ಬ ವ್ಯಕ್ತಿ. ತುಂಬಾ ಕೆಲವು ವ್ಯಕ್ತಿಗಳಷ್ಟೇ ಸಿಗೋಲ್ಲ, ಬರೋಲ್ಲ. ಅವ್ರಿಗೆ ಅಷ್ಟೊಂದು ದರ್ಪ ಬಂದ್ಬಿಡುತ್ತೆ. ಗೆದ್ದಿದ ತಕ್ಷಣ ನೀವು ಹತ್ರಕ್ಕೆ ಹೋಗಕ್ಕಾಗುತ್ತಾ? 30 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದಾನೆ. ಯಾವ ದುರ್ಮುಹೂರ್ತ, ಏನು ಪುರುಷಾರ್ಥಕ್ಕೆ? 30 ಕೋಟಿ. ಈಗ ನೋಡಿ, ಆ ಮಾನವಾಪಮಾನಗಳು, ಆ ದುರ್ಮುಹೂರ್ತ. ನಾ ಯಾವಾಗ್ಲೂ ಹೇಳ್ತಿರ್ತೇನೆ, ಏನಾದ್ರೂ ಒಂದು ಮಾಡಿದ್ರೆ ಅದರಿಂದ ಸದುದ್ದೇಶ ಇರಬೇಕು. ಸದುದ್ದೇಶ. ಒಂದು ಜಗಳ ಸಣ್ಣ ಮಾತಿಗೆ, ಒಂದು ಮುನಿಸು ಒಂದು ಸಣ್ಣ ಮಾತಿಗೆ, ಒಂದು 10 ನಿಮಿಷ ಇರಬೇಕು. ಹರಳೆಣ್ಣೆ ಕುಡ್ದವ್ರ ತರ ಮೂತಿ ಅಷ್ಟೇ, ಮನೆಗೆ ಯಜಮಾನ ಬರೋಲ್ಲ, ಮುಗಿದೋಯ್ತು. ಉಪಯೋಗವಿಲ್ಲ, ಆ ಜಗಳಕ್ಕೆ ಉಪಯೋಗವಿಲ್ಲ. ನೆನಪಿಟ್ಟುಕೊಳ್ಳಿ. ಇವತ್ತು ಡೈವರ್ಸ್ಗಳಿಗೆ ಅತಿ ದೊಡ್ಡ ಕಾರಣ ಇದೆ. ಹೇಳ್ತಲೇ ಇದ್ದೆ, ಇನ್ನು ಮೇಲೆ ಮದುವೆಗಳು ನೆಮ್ಮದಿ ಕೊಡುವುದಿಲ್ಲ. ಅದರಲ್ಲೂ ಶನಿ ಬಂದು ಮೇಷಕ್ಕೆ ಬಂದ್ಬಿಡ್ಲಿ, ಓ ಹಬ್ಬವೇ. ನೆನಪಿಟ್ಟುಕೊಳ್ಳಿ, ಶನಿ ಮೇಷಕ್ಕೆ ಬಂದ್ಬಿಡ್ಲಿ, ಪೂರ್ತಿ ಪರಿವರ್ತನೆ ಆಗೋಗುತ್ತೆ. ಆತ ಅಶ್ವಿನಿ ನಕ್ಷತ್ರಕ್ಕೆ ಬರುತ್ತಿದ್ದ ಹಾಗೆಯೇ ಅದನ್ನ ದಾಟಿ ಭರಣಿ ನಕ್ಷತ್ರಕ್ಕೆ ಬರ್ತಿದ್ದಾಗೆ ಪೂರ್ತಿ ಮುಗಿತು. ಇನ್ನು ಮದುವೆಗಳ ಮಾತು, ಕಟ್ಟುಪಾಡುಗಳು, ಆ ತರದ ಸಂಪ್ರದಾಯ, ಮೆಹಂದಿ, ಇನ್ನೊಂದು ಇಲ್ಲ. ಡೈವರ್ಸ್ಗಳ ಹಬ್ಬ ಆಗೋಗುತ್ತೆ. ಮೊದಲೇ ಸೇಮ್ ಅಮೇರಿಕ ಸಿಸ್ಟಮ್. ನೀವು ನಂಬ್ತೀರ ಅಮೇರಿಕದಲ್ಲಿ ಮದುವೆ ಆಗಲ್ಲ? ಯಾಕೆ ಅಂತ ಗೊತ್ತಿದೆಯಾ? ಒಂದು ಕುಟುಂಬ, ಒಂದು ಬದುಕು, ಒಂದು ಪ್ರೀತಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಅದಕ್ಕೆ ಜೊತೆಲಿರ್ತಾರೆ, ಜೊತೆಲಿದ್ದೇ ಮಕ್ಕಳು ಮಾಡ್ಕೋತಾರೆ. ಎಲ್ಲ ನನ್ಗಾಗಿದ್ ನೀನ್ ಖರ್ಚು ಮಾಡು, ನನಗ್ ಬೇಕಾದಾಗ ನಾನ್ ತಿಂತೀನಿ, ಬರ್ತೀನಿ, ಹೋಗ್ತೀನಿ, ನನಗ್ ಬೌಂಡ್ರಿ ಹಾಕ್ಬೇಡಪ್ಪ. ನೀನು ಬೌಂಡ್ರಿ ಇಲ್ದೆ ಬದುಕ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಯಾವಾಗ ನಂಬಿಕೆ, ಸಾಕು ವಯಸ್ಸಾಯ್ತು ಅಂದಾಗ ಮದುವೆ ಆಗ್ತಾರೆ. ಅಲ್ಲೊಂದು ರೂಲ್ ಇದೆ, ನೀವು ನಂಬ್ತೀರಾ? ಕ್ಯಾನ್ಸಲೇಷನ್ ಆಫ್ ಮ್ಯಾರೇಜ್ ಅನ್ನತಕ್ಕಂಥ ಒಂದು ಮಾತಿದೆ. ಮದುವೆಯಾಗಿ 1 ತಿಂಗಳ ಒಳಗಡೆ ಅಪ್ಲೈ ಮಾಡಬಹುದು. 1 ತಿಂಗಳು, 30 ದಿನ, 40 ದಿನ, 60 ದಿನ ಇರ್ಬೋದು. ನನ್ನ ಲೆಕ್ಕಾಚಾರ 30 ದಿನ. ಅಷ್ಟರ ಒಳಗಡೆ ಹೋಗ್ಬಿಟ್ಟು ಒಂದು $100 ಇಲ್ಲ $300 ಫೀಸ್ ಅಂತ ಹೇಳ್ತಾರೆ. ಒಂದು 25,000 ಮ್ಯಾಕ್ಸಿಮಮ್ ಅಷ್ಟೇ. ನಂಗೆ ಬೇಡ ಸ್ವಾಮಿ, ನನ್ಗೆ ಯಾಕೋ ಒತ್ತಡ ಅನ್ನಿಸ್ತಿದೆ ಅಂತ ಹೇಳಿ 3ನೇ ದಿನಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡ್ಬೋದು. 30 ದಿನದ ಒಳಗಡೆ ಇಬ್ಬರಿಗೂ ತೊಂದರೆ ಇಲ್ಲ, ವಾಕವೇ. ತಮಾಷೆ ಏನ್ ಗೊತ್ತಾ? ಈ 30 ಇಲ್ಲ 40 ದಿನ ದಾಟದ ಮೇಲೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ನಂಗೆ ಮ್ಯಾರೇಜ್ ಬೇಡ, ನನ್ನ ಗಂಡನ ಕಾಟ, ನನ್ನ ಹೆಂಡತಿ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ, ಒಂದು ತಮಾಷೆ ಗೊತ್ತಾ? ಅಷ್ಟು ಸುಲಭಕ್ಕೆ ಡೈವರ್ಸ್ ಸಿಗೋಲ್ಲ. ಇನ್ನೂ ಒಂದೇನ್ ಗೊತ್ತಾ? ಗಂಡ 10 ರೂಪಾಯಿ ವ್ಯಕ್ತಿ, ಹೆಂಡತಿ 10 ಕೋಟಿಯ ವ್ಯಕ್ತಿ. ಅರ್ಧ ದುಡ್ಡು ಕಕ್ಕಬೇಕು ಆಕೆ, ಬೇರೆ ಮಾತೇ ಇಲ್ಲ. ಅರ್ಧ ದುಡ್ಡು ಗಂಡನ್ ಕೊಡ್ಬೇಕು, ಅವನ ಹತ್ರ ಏನೂ ಇಲ್ಲ. ನನ್ನ ಮೈಂಟೆನೆನ್ಸ್ ನಾನೇನ್ ಮಾಡ್ಲಿ? ಮದುವೆ ಆಗ್ಬಿಟ್ಟು ಕೈ ಬಿಟ್ಬಿಟ್ಟು ಹೋಗ್ಬಿಟ್ಲು ಅರ್ಧದಲ್ಲೇ. ನಂಗೆ ಬೇಕು ಅಂದ್ರೆ ಕೊಡಬೇಕು. ಗಂಡನ ಹತ್ರ 100 ಕೋಟಿ ಇದೆ ಅಂತ ಇಟ್ಕೊಳ್ಳಿ, ಮದುವೆ ಆಗಿರೋದು 1 ತಿಂಗಳು, ಡೈವರ್ಸ್ಗೆ ಹೋಗಿದೆ ಅಂದ್ರೆ 50 ಕೋಟಿ, ಅರ್ಧ ಭಾಗ ಇಟ್ಬಿಡ್ಬೇಕು. ಅದಕ್ಕೆ ಅವ್ರು ತಿಳ್ಕೊಬಿಟ್ಟಿದ್ದಾರೆ.
ಮದುವೆ ಆಗೋಲ್ಲ ಅವರು. ಲಿವ್ ಇನ್ ರಿಲೇಶನ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ಪು, ಕಾಫಿ ರಿಲೇಶನ್ಶಿಪ್ಪು, ವಾಟ್ ಎವರ್. ಬೇಕಾ ನಿನ್ನ ಮಗು ನನ್ನ ಮಗು ಇನ್ನೊಂದು ಏನೋ ಒಂದು ಮಾಡಿಕೊಂಡು ಒಂದು 60 ವರ್ಷ ಆಗಿದೆ 70 ವರ್ಷ ಆಗಿದೆ ಆಗ ಅವ್ರಿಗೆ ಅನ್ನಿಸಿದಾಗ ಮದುವೆ ಆಗ್ತಾರೆ. ಇನ್ನು ಮೇಲೆ ನೀನ್ ಮೋಸ ಮಾಡಬಾರ್ದು, ಯಾರನ್ನೂ ನೋಡಬಾರ್ದು, ಯಾರನ್ನೂ ಪ್ರೀತಿಸಬಾರ್ದು, ಯಾರ ಜೊತೆಲೂ ಹೋಗ್ಬಾರ್ದು. ಯು ಆರ್ ಮೀ, ಮೀ ಈಸ್ ಯು. ಈ ಭಾವಕ್ಕೆ ಬರೋವರೆಗೂ ಅವ್ರು ಮದುವೆ ಆಗೋಲ್ಲ. ನಮ್ಮ ಭಾರತದಲ್ಲೂ ಇದು ಹೆಜ್ಜೆ ಇಡುತ್ತದೆ. ಬರೆದಿಟ್ಕೊಳ್ಳಿ, ಭರಣಿ ನಕ್ಷತ್ರಕ್ಕೆ ಶನಿ ಪ್ರವೇಶವಾಗುತ್ತಿದ್ದ ಹಾಗೆಯೇ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಯಾಕೆಂದ್ರೆ ಇವತ್ತಿನ ಯುವಜನರ ವೇಗ ಏನಿದೆಯಲ್ಲ, ಬೇರೆ ಬೇರೆ ಸೆಕ್ಷನ್ಗಳು ಬರ್ತಿದ್ದಾವೆ. ಹೇಳ್ತಾರೆ, ಮೊನ್ನೆ ಒಬ್ಬ ವಕೀಲು ತಾಯಿ ಜೀವ ಅದ್ಭುತವಾಗಿ ಕೇಳ್ತಾ ಇದ್ದೆ, ಸೆಕ್ಷನ್ 13B ಅಂಡರ್ಸ್ಟ್ಯಾಂಡಿಂಗ್ ಡೈವರ್ಸ್ ಅದು ಬಿಟ್ಟು ನೋಡಿ, ಒಬ್ಬಾಕೆ ಕೈ ತುಂಬ ಸಂಬಳ ಅಂತೆ, 2 ಲಕ್ಷ ಸಂಬಳ. ಗಂಡನ ಮೇಲೆ ಆ ಕಾಂಪನ್ಸೇಷನ್ಗೋಸ್ಕರ ಅವನಿಂದ ಬರೋ ಒಂದು 25-30 ಸಾವಿರಕ್ಕೋಸ್ಕರ 2 ಲಕ್ಷದ ಜಾಬ್ ಬಿಡ್ತಾಳೆ. ತಗೊಳ್ಳಿ, ನನಗೆ ಕಾಂಪನ್ಸೇಷನ್ ಬೇಕು. ಗಂಡನಿಗೊಂದು 1 ಲಕ್ಷ ಬರ್ತಿರ್ಬೋದೇನೋ, ಒಂದು 1/4 ಭಾಗನೋ 50% ಎಷ್ಟೋ ಕೂಡ ಕೇಳುತ್ತೆ ಕೋರ್ಟ್. ಕೊಡ್ಬೇಕು, ಮದುವೆ ಆದ್ಮೇಲೆ ಕೊಡ್ಬೇಕು ಮಕ್ಕಳೇ. ಯಾಕೆ? ಅದು ಮೊದಲನೇ ಮಗಳು ಆಕೆ ನಮ್ಮ ಮೊದಲ ಮಗಳು. ಆಮೇಲೆ ನಮ್ಮಿಬ್ಬರಿಗೂ ಸೇರಿ ಹುಟ್ಟೋ ಮಗು ಬೇರೆ. ಆಕೆನ ಪೋಷಿಸ್ಬೇಕು, ಕಾಪಾಡಬೇಕು, ರಕ್ಷಿಸ್ಬೇಕು. ಹೆಂಗಂದ್ರೆ ಮದುವೆ ಆಟು ರೋಡಲ್ಲಿ ಬಿಟ್ಟು ಹೋಗೋದಲ್ಲ. ಅದು ನಮ್ಮ ಭಾರತೀಯ ಸಂಪ್ರದಾಯ ಒಪ್ಪಲ್ಲ, ಭರತಖಂಡ ಸಂಪ್ರದಾಯ ಒಪ್ಪಲ್ಲ, ನಮ್ಮ ವೈದಿಕ ಸಂಪ್ರದಾಯ ಒಪ್ಪಲ್ಲ. ಏನೋ ಬಂದಿದ್ದೆಮ್ಮ ನನ್ನ ಜೀವನದಲ್ಲಿ ತಗೋ ಹೋಗಮ್ಮ, ಚೆನ್ನಾಗಿರೋಗಮ್ಮ, ಬದುಕಮ್ಮ. ನನ್ನ ಜೊತೆಲಿ ಇದ್ದೆ, ದೇಹ ಹಂಚ್ಕೊಂಡೆ, ಮನಸ್ಸು ಹಂಚ್ಕೊಂಡೆ, ಭಾವನೆಗಳು ಹಂಚ್ಕೊಂಡೆ, ಕಷ್ಟ ಹಂಚ್ಕೊಂಡೆ, ಸುಖ ಹಂಚ್ಕೊಂಡೆ, ಬದುಕು ಹಂಚ್ಕೊಂಡೆ, ನೋವು ಹಂಚ್ಕೊಂಡೆ, ಗೆಲುವುಗಳು ಹಂಚ್ಕೊಂಡೆ. ಹೌದು, 2 ದೇಹ 1 ಆತ್ಮ. ಅದು ಏನೋ ಇವತ್ತು ನೋಡಿ ಅದನ್ನ ಮಾಡಿ ಇಟ್ಟಿದ್ದಾರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ. ಕೊಡಬೇಕು, ರಕ್ಷಿಸ್ಬೇಕು, ಕಾಪಾಡಬೇಕು, ಡಿಫಾಲ್ಟ್ ಅಂತ. ನೋಡಿ ಇದರ ದುರ್ಬಳಕೆ. 2 ಲಕ್ಷದ ತುಂಬ ಸಂಬಳವನ್ನ ಬಿಟ್ಟು ಗಂಡನ್ಗೆ ಟಾರ್ಚರ್ ಕೊಡ್ಬೇಕು, ಅದೆಲ್ಲ ಗೊತ್ತಿಲ್ಲ. ಅವ್ನು ಮದುವೆ ಆಗ್ಬಾರ್ದು. ಬೇರೆ ಬೇರೆ ಕೇಸುಗಳು ಬೇರೆ ಬೇರೆ ಹಾಕಿ 20 ವರ್ಷ ಕೇಸುಗಳನ್ನ ಎಳೆದಿರೋರು ಉಂಟು ಅನ್ನತಕ್ಕಂಥದ್ದು. ತಮ್ಮ ಜೀವನನೂ ಹಾಳು ಮಾಡಿಕೊಂಡ್ರು, ಅವ್ರ ಜೀವನನೂ ಹಾಳು ಮಾಡೋದು. ಅದಕ್ಕೇನು ಅಮೆರಿಕದಲ್ಲಿ ಮದುವೆನೇ ಆಗೋಲ್ಲ. ಯಾಕೆ ಪರದೇಶಗಳಲ್ಲಿ ವಿದೇಶಗಳ ಅಮೇರಿಕಾ 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 ಅಂತಿದಾರಲ್ವಾ? ಕಾರಣ ಇದೆ. ಮೊನ್ನೆ ಒಂದು ತಾಯಿ ಗುಳು ಅಂತ ಹೇಳ್ತಿದೆ, ಯಜಮಾನ್ರಿಲ್ಲ, ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದೆ. ಒಬ್ಬ ಕಡೆ ಮಗನಿಗೆ, 2ನೇ ಮಗನಿಗೆ 3 ತಿಂಗಳು 3 ವರ್ಷದ ಮಗು, ದೊಡ್ಡವನಿಗೆ ಒಂದು 5 ವರ್ಷ 6 ವರ್ಷ. ಒಳ್ಳೆ ಕುಟುಂಬ, ಸ್ಥಿತಿವಂತರ ಕುಟುಂಬ, ಒಳ್ಳೆ ಒಂದು ವ್ಯಕ್ತಿತ್ವದ ಕುಟುಂಬ. ತಾ ಮುಂದು ನಾ ಮುಂದು ಅಂತ ಓಡ್ ಬರ್ತಾರೆ ಆ ಹೆಣ್ಣು ಮಗುಗೆ ಗಂಡು ಕೊಡಕ್ಕೆ. ಆ ಮಗುನು ಸಿದ್ಧ, ಆದ್ರೆ ಅಣ್ಣಂದ್ರು ಒಪ್ಪಲ್ಲ. ಇಲ್ಲಮ್ಮ ಬೇಡಮ್ಮ, ಮಕ್ಕಳು ದಿಕ್ಕಾಪಾಲ್ ಆಗ್ಬಿಡ್ತಾರೆ, ಮಕ್ಕಳಿಗೆ ಇನ್ನೊಂದು ತಂದೆ ಬರೋದು ಬೇಡ, ನಮ್ಮ ಮಾತು ಕೇಳು ಅಂತ ಎಲ್ಲ ಕುಳಿತು ಚರ್ಚೆ ಮಾಡಿ ಆ ಮಗು ನಿರ್ಧಾರ ತಗೊಳುತ್ತೆ, ನನ್ನ ಮಕ್ಕಳಿಗೆ ನಾನು ತಾಯಿಯಾಗಿರ್ತೀನಿ ಅಂತ. ಒಂದು 23-24 ವರ್ಷದ ತಾಯಿ, ಆ ಕಾಲದ ಮಾತು, ಸುಮಾರು 25 ವರ್ಷದ ಹಿಂದಿನ ಕತೆ ಇದು. ಬದುಕು ತ್ಯಾಗ ಮಾಡಿ ನಿಲ್ಲುತ್ತೆ, ಮಗನನ್ನು ಓದಿಸುತ್ತೆ, ಮಕ್ಕಳನ್ನ. ದೊಡ್ಡ ಮಗ ಆಸ್ಟ್ರೇಲಿಯಾಗೆ ಹೋಗ್ತಾನೆ, ಜರ್ಮನಿಗೆ ಹೋಗ್ತಾನೆ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಒಳ್ಳೆ ಒಂದು ಪೋಸ್ಟು ಯುರೋಪಿಯನ್ ಕಂಟ್ರಿನಲ್ಲಿ. ಮದುವೆ ಫಿಕ್ಸ್ ಮಾಡ್ತಾರೆ, ಬರ್ತಾನೆ, ನೋಡ್ತಾರೆ, ಎಲ್ಲ ಒಪ್ಪಿಗೆ ಆಗುತ್ತೆ. ಎಂಗೇಜ್ಮೆಂಟ್ ಆಗಿದ್ದೆ. ತಾಯಿಗೊಂದು ದುಡ್ಡು ಬರುತ್ತೆ. ಇದ್ಯಾವುದೋ ಅಕೌಂಟಿಂದ ದುಡ್ಡು ಬಂದಿದೆಯಲ್ಲ, ಇಷ್ಟು ದಿನ ನನ್ನ ಮಗನ ಅಕೌಂಟಿಂದ ಬರ್ತಿತ್ತು, ಇದ್ಯಾವುದೋ ಅಕೌಂಟಿಂದ ಅಂದ್ರೆ ಹೆಂಡತಿ ಅಕೌಂಟ್ಗೆ, ಇನ್ನೂ ಹೆಂಡತಿ ಆಗಿಲ್ಲ, ಆಕೆ ಅಕೌಂಟಿಗೆ ದುಡ್ಡು ಹಾಕ್ತಾನೆ, ಆಕೆ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಹಿಂಗಾಗ್ಬಿಟ್ಟಿದೆ ಮಗು. ಒಂದೇ ವಾರಕ್ಕೆ 10 kg ಲಾಸು. ನನ್ನ ಮಗ ಇನ್ನೂ ಮದುವೆ ಆಗಿಲ್ಲ ಗುರುಗಳೇ, ಇನ್ನೂ ಮದುವೆ ಆಗಿಲ್ಲ, ಬಂದಿದ್ದಾನೆ. ಅಮ್ಮ ಹೇಗಿದ್ದೀಯಾ, ತಮ್ಮ ಹೇಗಿದ್ದೀಯಾ, ಇಷ್ಟು ಸ್ಯಾಕ್ರಿಫೈಸ್ ಮಾಡಿದ. ಇರ್ಲಿ, ಹೊಸ್ದಾಗಿ ಮದುವೆ ಆಗ್ತಿದ್ದಾರೆ, ಇಷ್ಟ ಅನಿಷ್ಟಗಳು ಇರ್ತವೆ, ಇರ್ಲಿ. ಇಷ್ಟು ಕೇವಲ ನಾನು ತ್ಯಾಗ ಮಾಡಿದ್ದಕ್ಕೆ ಇವತ್ತು ಸೊಸೆ ಇನ್ನೂ ಹಾಗೇ ಇಲ್ಲ. ಎಂಗೇಜ್ಮೆಂಟ್ ಮಾತುಕತೆ ಸೊಸೆ ಆಗ್ಲಿ, ನೀನ್ ಕೊಡ್ತಿದ್ಯಲ್ಲ ಮೊದಲಿಂದಲೂ, ಅಮ್ಮ ನೀನ್ ಇಟ್ಕೋ, ಖರ್ಚಿಗೆ ಇಟ್ಕೋ ಅಂತ, ಏನೋ ಒಂದು ಬಾಡಿಗೆಗೋ ಇನ್ನೊಂದ್ಗೋ ಮೇಂಟೆನೆನ್ಸ್ಗೋ ಲೋನ್ ಮಾಡಿ ಸಾಲ ಮಾಡಿ ಓದಿಸಿ ಕಳಿಸಿ. ಏನ್ ಮಾಡಿದಾನೆ, ಮದುವೆ ಆಗ್ತಿರೋ ಹುಡುಗಿ ಅಕೌಂಟಿಗೆ ದುಡ್ಡು ಹಾಕಿ ಆಕೆ ಅಕೌಂಟಿಂದ ಆಕೆ ಅತ್ತೆಗೆ ಹಾಕ್ತಿದ್ದಾಳೆ ಅಂದ್ರೆ ಎದೆ ಹೊಡಿಯಲ್ವಾ ಮಕ್ಕಳೇ?
ಎಲ್ಲಿಗೆ ಬಂದು ಬಿಟ್ಟಿದೆ ನಮ್ಮ ಆಲೋಚನೆಗಳು. ನಾನು ಅದನ್ನೇ ಹೇಳ್ತಿದ್ದೆ, ನಮ್ಮ ಮಕ್ಕಳ ಆಲೋಚನೆ ತಪ್ಪಲ್ಲ. ನಾನು ಅದನ್ನೇ ಹೇಳ್ತಿದ್ದೆ, ಎಕ್ಸ್ಪೆಕ್ಟೇಷನ್ ಇಸ್ ದ ಮೋಸ್ಟ್ ಪೇನ್ಫುಲ್ ಅಂತ. ನಾವು ಅಪೇಕ್ಷೆ ಪಡೋದೇ ಮೊದಲ ದೊಡ್ಡ ತಪ್ಪು. ನನ್ನ ಹೆಂಡತಿ ಹಿಂಗೆ ಇರಬೇಕು, ನನ್ನ ಗಂಡ ಹಿಂಗೆ ಇರಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು. ಇವತ್ತು ಮದುವೆಯ ಸಂಬಂಧಗಳು ಹೊಡಿತಿರೋದು ನೋಡಿ. ಆಕೆ ಅರೆ ಗೊತ್ತಿಲ್ವಾ, ಈ ತಾಯಿಜಿ ವಯಸ್ಸು ಸ್ಯಾಕ್ರಿಫೈಸ್ ಮಾಡಿ ಬದುಕು ಕಟ್ಟಿಸಿ ಇವತ್ತು ಮಗನನ್ನ, ಇವತ್ತು ಎಲ್ಲ ಆ ಎತ್ತರದ ಲಕ್ಷಗಟ್ಟಲೆ ಸಂಬಳ, ರಿಸರ್ವ್ ಬ್ಯಾಂಕ್ ಕೈಗೆ ಸಿಕ್ಬಿಡ್ತು, ನನ್ನ ಕೈಗೆ ಬರಲಿ ಅಂತ ಮಾತು. ಬೇಡ ಕಣೋ, ಅವಳು ನಂದು ನಿಂದು ಪ್ರೀತಿ ಇದೆ, ನಿಜವೇ, ವಿಶ್ವಾಸ ನಿಜವೇ, ನೀನು ಇಬ್ರು ಸೇರ್ಕೊಂಡು ಜೀವನ ನಡೆಸ್ಬೇಕು ಮುಂದಕ್ಕೆ, ನಿಜವೇ. ಆದರೆ ಮೊದಲು ಅಮ್ಮ, ಅವರಿಲ್ದೆ ನೀನಿಲ್ದೆ ನಾನಿಲ್ಲ, ಅವರಿಂದಲೇ ನಾವೆಲ್ಲ. ಎಷ್ಟು ತ್ಯಾಗ, ಎಷ್ಟು ಬಲಿದಾನ, ಅದು ಹೇಳೋಕ್ಕಾಗಲ್ಲ. ಅಮ್ಮ ಅದು ಅಪ್ಪನಿಲ್ಲದೆ ಮಕ್ಕಳನ್ನ ಬೆಳೆಸೋದು ಅಂದ್ರೆ ತುಂಬಾ ಕಷ್ಟ. ಬಿಡಿ ಫಾರಿನ್ ಕಂಟ್ರಿ, ಬಿಡಿ ನಮ್ಮ ಭಾರತ ಖಂಡದಲ್ಲಿ ಆ ತಾಯಿ ಜೀವನ ಚುಚ್ಚಿ ನೋಡೋ ನೋಟ, ಮಾತಾಡೋದು, ಇನ್ನೊಂದು ಹೆಂಗಿಟ್ಕೊಂಡು ಬೆಳೆಸಿರ್ತಾರೆ ಗೊತ್ತಾ. ತುಂಬಾ ಸ್ವಾರ್ಥಿ ಆಗ್ಬಿಟ್ಟಿರ್ತಾಳೆ. ಗಂಡನಿಲ್ಲದ ಸ್ತ್ರೀ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವಳು ಬರೋಷ್ಟು ಸ್ವಾರ್ಥತೆ ಇನ್ಯಾರಿಗೂ ಬರಲ್ಲ. ನಾನು ನೋಡಿದಾಗ ಪ್ರಪಂಚದ ಅತ್ಯಂತ ದೊಡ್ಡ ಸ್ವಾರ್ಥಿ ಯಾರು ಅಂದರೆ, ಯಾರೂ ಇಲ್ಲದೆ ಮಕ್ಕಳನ್ನ, ಅದರಲ್ಲೂ ಮನೆಯ ಯಜಮಾನ ಇಲ್ಲದೆ ಅವನು ಬಿಟ್ಟೋಗ್ಬಿಟ್ಟಿದ್ದಾನೆ, ಓಡೋಗ್ಬಿಟ್ಟಿದ್ದಾನೆ, ದಾರಿ ತಪ್ಪಿಟ್ಟಿದ್ದಾನೆ, ಏನೋ ಆಗ್ಬಿಟ್ಟಿದೆ. ಆದ್ರೆ ಆಗ ಮಕ್ಕಳ ಹತ್ರ ಆಕೆ ಆಗೋ ಪೊಸೆಸಿವ್ನೆಸ್ ಇದೆಯಲ್ಲ, ನಾನು ನೋಡಿದ್ದೇನೆ. ಮಕ್ಕಳೇ ತುಂಬಾ ಪೊಸೆಸಿವ್ ಆಗ್ಬಿಡ್ತಾರೆ. ಮಕ್ಕಳು ಇವರಾದ್ರೂ ನನಗಿದ್ದಾರೆ ಅಂತ ತುಂಬಾ ಇದಾಗಿರ್ಬೇಕು. ಆದ್ರೆ ದುರದೃಷ್ಟ ನಾನು ನೋಡಿದ್ದೇನೆ, ನಾನು ನೋಡಿರೋ ಎಷ್ಟೋ ಜಾತಕಗಳಲ್ಲಿ ಯಾವ ತಾಯಿ ಇಷ್ಟು ಪ್ರೀತಿಯಿಂದ ಎಲ್ಲವನ್ನ ಬದಿಗಿಟ್ಟು ನನ್ನ ಮಕ್ಕಳು ನನ್ನ ಕುಟುಂಬ ಅಂತ ಹಿಂಗೆ ಹಿಡ್ಕೊಂಡಿದ್ದು ಅಲ್ಲಿ ಒಡೆದೋಗಿರೋದು 100ಕ್ಕೆ 90 ಫಲ ನೋಡಿದ್ದಾನೆ. ಕೈ ಬಿಟ್ಟು ಹೋಗ್ಬಿಡ್ತಾರ ಮಕ್ಕಳು. ಅದೇನೂ ಗೊತ್ತಿಲ್ಲ, ಅತಿವೇ ಹೆಚ್ಚು ಪ್ರೀತಿಯ ಆ ಶಾಪವ, ತಾಯಿಗೆಲ್ಲದ ಸುಖ ಮಕ್ಕಳಿಗೆಲ್ಲಿಯೋದು ಅನ್ನೋ ರೀತಿಯ ಒಂಟಿಯಾಗಿ ಬಿಟ್ಟೋಗಿರ್ತಕ್ಕಂಥ ತುಂಬಾ ಜನ ನೋಡಿದ್ರೆ ಇಟ್ ಟೇಕ್ ಎ ಕ್ರಾಸ್ ಡಿಸಿಷನ್ಸ್. ಮೊನ್ನೆ ಕೂಡ ಒಂದು ತಾಯಿ, ನನ್ನ ಗಂಡ ಕುಡುಕಳೆ ಮಗಳನ್ನ MSc ಓದಿಸಿದಾಳೆ, ಮನೆಗೆ ಬರ್ತಿದ್ದ ಆಫ್ಟರ್ ಆಲ್ ಏನೋ ಒಂದು ಹುಡುಗ, ಡಿಸಿಷನ್ ಅಷ್ಟು ಓದಿರೋ ಮಗು ಸಮಯ ತಗೋಬೇಕಿತ್ತು. ಸರಿ ಇರ್ಲಿ, ಏನೂ ಆಗ್ತಿರ್ಲಿಲ್ಲ. ಇನ್ನು 23-24 ವರ್ಷ ದುಡುಕೋ ಅಂತದ್ದು ಏನೂ ಇಲ್ಲ. ಇಯರ್ 2001 ಮದುವೆಗೆ ದುಮುಕ್ಬೇಡಿ ಅಂತಾನು ಹೇಳ್ತಿರ್ತಾನೆ. ಇಯರ್ 2000 ಹುಟ್ಟಿದವ್ರಿಗೂ ದುಮುಕ್ಬೇಡಿ ಅಂತ ಹೇಳ್ತಿರ್ತಾನೆ. ದುಮುಕ್ಬಿಟ್ಟಿದೆ. ಪೊಲೀಸ್ ಸ್ಟೇಷನ್ ರಾತ್ರಿ 9 ಗಂಟೆ, ಅದೆಲ್ಲ ಗೊತ್ತಿಲ್ಲ, ಇಲ್ಲೇ ತಳಿ ಕಟ್ಟೋದು. ಸರಿ ಆಯ್ತು ಹೋಗ್ರಿ. ಅವ್ರ ತಾನೆ ಪೊಲೀಸವ್ರು ಏನ್ ಮಾಡ್ತಾರೆ, ಸರಿ ಕಟ್ಕೋ ಹೋಗಿ, ನನ್ನನ್ನು ಬೆದರಿಸ್ಬಿಡ್ತಾರೆ, ಏನೇನೋ ಗಾಬರಿ ಬಿದ್ದು. ಅದು ಎಷ್ಟು ಬಿಕ್ಕಿ ಹತ್ತಿದೆ ಆ ತಾಯಿ ಜೀವ ನನಗೆ ಮಾತ್ರ ಗೊತ್ತು. ತುಂಬಾ ಹೆಸರುಗಳು ಹೇಳೋಕೆ ನನ್ಗೆ ಇಷ್ಟ ಇಲ್ಲ, ಮಕ್ಕಳು ಹೇಳ್ಬಾರ್ದು. ಇಟ್ ಇಸ್ ನಾವು ಹೇಗೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಏನ್ ಪ್ರಮಾಣ ವಚನ ಸ್ವೀಕರಿಸುವಾಗ ಕೆಲವೊಂದು ಸೀಕ್ರೆಸಿಗಳಿರ್ತವೆ. ನಮ್ಮ ದೇಶದ ಪ್ರಧಾನಿ ಆಗಿದ್ದಾರೆ, ಭಗವಂತ ಅವರು ನಮ್ಮೆಲ್ಲರ ಶಕ್ತಿ ಅವ್ರಿಗೆ ಕೊಡ್ಲಿ. ದೊರೆಯೇ ನಮ್ಮ ದೇವರ ಇನ್ನೊಂದು ರೂಪ. ತುಂಬಾ ಜನ ಏನೋ ಮಾತಾಡ್ತಾರೆ ಮಕ್ಕಳೇ, ಸಾಧ್ಯವೇ ಇಲ್ಲ. 145 ಕೋಟಿ ಜನಗಳಿಂದ ಆಯ್ಕೆಯಾಗೋ ಆ ದೊರೆ ಯಾರಾದ್ರೂ ಸರಿ, ನಾವು ಹೀಗನ್ಬೇಕು, ದೊರೆ ದೈವ ಸ್ವರೂಪ, ದೈವ ಇನ್ನೆಲ್ಲೂ ಇಲ್ಲ. ನಾವು ನಮ್ಮ ದೊರೆ ಹತ್ರನೇ ಹೇಳ್ಕೋಬೇಕು. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು. ಆಚರಣೆಗಳು, ವಿಚಾರಗಳು, ಆಚಾರಗಳು, ಪಕ್ಷ ಸಿದ್ಧಾಂತಗಳು ಅದೆಲ್ಲ ಬಿಟ್ಟು ತೆಗೆದು ಬಿಡಬೇಕು. ಹೊರಗಡೆ ಇರೋವರೆಗೂ ಅದು ನಾರ್ಮಲ್ ಕಲ್ಲು, ನೆನ್ಪಿಟ್ಕೊಳ್ಳಿ. ಹೊರಗಡೆ ಇರೋವರೆಗೂ ಕೆತ್ತಿ ಏನ್ ಮಾಡಿದ್ರು ಅದು ಹೊರಗಡೆ ಕಲ್ಲೇ ಅದು. ಆದರೆ ಅದನ್ನ ಗರ್ಭಗುಡಿಗೆ ಇಟ್ಟ ಮೇಲೆ, ನಾನೇ ನನ್ನ ದೇವಸ್ಥಾನ ಕಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ನನಗ ಒಳಗಡೆ ಹೋಗೋ ಅಧಿಕಾರ ಇಲ್ಲ ಗರ್ಭಗುಡಿಗೆ. ಇದೊಂದು ರೀತಿ ನಮ್ಮ ಮಗಳನ್ನ ಬೆಳೆಸಿ ಮದುವೆ ಮಾಡಿದ್ಮೇಲೆ ಅವಳು ಬೆಡ್ರೂಮ್ಗೆ ಹೋಗೋ ಅಧಿಕಾರ ಇಲ್ಲ. ಇಲ್ಲ, ತಂದೆ ತಾಯಿಗೂ ಕೂಡ ಮಕ್ಕಳ ರೂಮ್ ಒಳಗಡೆ ಹೋಗೋ ಅಧಿಕಾರ ಇಲ್ಲ. ಒಂದು ಪ್ರಾಪ್ತ ವಯಸ್ಸು ಬಂದ್ಮೇಲೆ ಮಕ್ಳು ಹೇಗ್ ಮಲಗಿರ್ತಾರೋ ಹೆಂಗಿರ್ತಾರೋ, ಅದ್ರಲ್ಲಿ ಮದುವೆ ಆಗಿದೆ ಅಂದ್ಮೇಲೆ ಹಿಂಗ್ ನಿಂತ್ಕೊಬಿಡ್ಬೇಕು. ಪರಶಿವ ಕೂಡ ಗಂಡ ಹೆಂಡತಿ ನಡುವೆ ಬರಬಾರ್ದು. ಹಾಗೆ ದೊರೆ ಅನ್ನತಕ್ಕಂಥ ವಿಚಾರ ಮಾತನಾಡುವಾಗ ನಾವು ಈಗ ನಿಂತ್ಕೋಬೇಕು. ಹಾಲು ಸಪ್ಪ ನಮ್ಮದು ಹಾಕೊಂಡು ನಮ್ಮ ಕರ್ಮಕ್ಕೆ ತಕ್ಕಂತೆ ಒಂದು ಫಲಾಫಲಗಳು ಇರ್ತವೆ. ಒಳ್ಳೆ ದೊರೆ, ಕೆಟ್ಟ ದೊರೆ,
ಕೆಟ್ಟ ಆಡಳಿತ, ಒಳ್ಳೆದರ ಕೆಟ್ಟದೊರೆ ಅನ್ನೋದಿಲ್ಲ. ಕೆಟ್ಟ ಆಡಳಿತ, ಒಳ್ಳೆ ಆಡಳಿತ. ಬಿಡಿ, ಮಿನಿಸ್ಟರ್ಸ್ ಇದ್ದಾರೆ, ಕೆಲವರು ಮಾತಾಡೋದು ನೋಡ್ಬೇಕು. ಇದೆಲ್ಲ ಆಗ್ತಿದೆ, ಕಾರಣ ಇದೆ. ಇವತ್ತು ಆಗ್ತಿರೋದಕ್ಕೆ ಕಾರಣಗಳು ಇಷ್ಟೆಲ್ಲ ಅನಾಹುತಗಳು, ಅತಿ ವೃಷ್ಟಿ, ಅನಾವೃಷ್ಟಿ, ಸುಂಟ್ರು ಗಾಳಿ, ಭೂಕಂಪ, ಇದೆಲ್ಲ ಆಗೋದಕ್ಕೆ ಕಾರಣ ನಮ್ಮ ವಿಕೃತ ಭಾವ. ನೋಡಿ, ಆ ತಾಯಿ ಆಲಾಪಿಸಿದ್ದು ಗಂಡ ಕೊಡುಕಾಗುರುಗಳೇ, ಎಷ್ಟು ಪೊಸೆಸಿವ್ ಆಗಿ ಆ ತಾಯಿ ಜೀವ ಇಟ್ಕೊಂಡಿದೆ ಗೊತ್ತಾ? ನನ್ ಮಗು, ನನ್ ಮಗು, ನನ್ ಮಗು, ನನ್ ಮಗು. ಹಾಗೆ ತಪ್ಪಲ್ಲ, ಮಕ್ಕಳದ್ದು ತಪ್ಪಲ್ಲ. ಮೇ ಬಿ ತುಂಬಾ ಪೊಸೆಸಿವ್ ಮಕ್ಕಳಲ್ಲಿ ಒಂಥರ ಹಿಂಗ್ ಪಂಜರದ ತರ ಹೊಡ್ಕೊಂಡು ಬಂದ್ಬಿಡ್ತಾರೆ. ಎದ್ರೆ, ಕೂತ್ರೆ, ನಿಂತ್ರೆ, ಏನ್ ತಿಂದ, ಏನ್ ತಿಂದಿಲ್ಲ, ಏನ್ ತಿಂದ್ಲು, ಎಲ್ಲೋದ್ಲು, ಎಲ್ಲಿ ಬಂದ್ಲು. ಅಯ್ಯೋ, ಒಂದು ಸ್ತ್ರೀ ಸ್ವಾರ್ಥಿ ಆದ್ರೆ ಮಹಾಸ್ವಾರ್ಥಿ ಯಾರು ಗೊತ್ತಾ? ಗಂಡನಿಲ್ಲದ, ಸರಿಯಾದ ಯಜಮಾನನಿಲ್ಲದ ಆ ಮಹಾತಾಯಿ ಮಾತ್ರ. ನಾನ್ ನೋಡಿದ್ದಾನೆ, ನನ್ನಮ್ಮ, ನನ್ನ ಧರ್ಮಪತ್ನಿ, ಹೌದು ನನ್ನ ಅಕ್ಕಂದ್ರು, ನೀವು ನನ್ನ ಅಕ್ಕಂದ್ರೆ ನೋಡಿದ್ದೇನೆ ತಾಯಂದ್ರ. ಅಂತ ಒಂದು ತುಂಬಾ ಅಪರೂಪ. ನಮ್ಮ ಭಾರತೀಯ ವೈದಿಕ ಪರಂಪರದಲ್ಲಿ ಎಲ್ಲ ಸ್ತ್ರೀಯರು ಎಲ್ಲ ಧರ್ಮವನ್ನು ಮೀರಿ ಮಾತಾಡ್ತಿದ್ದಾನೆ. ನಾನು ಧರ್ಮದ ವಿಚಾರ ಮಾತಾಡ್ತಿಲ್ಲ. ಅಮ್ಮಂದ್ರೆ ಅಮ್ಮ ಅಂದ್ಮೇಲೆ ಅಲ್ಲಿ ಧರ್ಮ ಇಲ್ಲ, ದೊರೆ ಅಂದ್ಮೇಲೆ ಅಲ್ಲಿ ಧರ್ಮ ಇಲ್ಲ. ನೆನ್ಪಿಟ್ಕೊಳ್ಳಿ, ದೊರೆಗೂ ಅಮ್ಮನಿಗೂ ಧರ್ಮವಿಲ್ಲ ಅಷ್ಟೇ. ದೇವ್ರಿಗಿರ್ಬೋದು, ನಾವು ಇಟ್ಕೊಂಡಿದ್ದೇವೆ. ನಮ್ ದೊರೆ ಅಂದ್ಮೇಲೆ ಅದಕ್ಕೆ ಧರ್ಮ ಇಲ್ಲ. ಇವನು ಇದು ಅವನ ಆ ಜಾತಿ, ಹಿಂಗ್ ಮಾತಾಡಬಾರ್ದು. ಹಾಗೆ ಅಮ್ಮ ಅಂದ್ಮೇಲೆ ಅಲ್ಲೂ ಅಷ್ಟೇ. ಇವ್ರು ಮುಸ್ಲಿಂ ಅಮ್ಮ, ಇವರು ಕ್ರಿಶ್ಚಿಯನ್ ಅಮ್ಮ, ಖಂಡಿತ ಇಲ್ಲ. ಯಾರಾದರೂ, ಯಾವ ತಾಯಿ ಆದರೂ, ಯಾಕಂದ್ರೆ ಲಕ್ಷಾಂತರ ಜಾತಕ ನೋಡಿದ್ದಾನೆ. ಆ ವಿಪರೀತ ಪೊಸೆಸಿವ್ನೆಸ್. ಆಕೆ ಅಷ್ಟು ಸ್ವಾರ್ಥಿ ಇಲ್ಲ, ರಕ್ತ ಬಸಿದು ಬಿಡ್ತಾಳೆ, ತನ್ನ ಕನಸುಗಳನ್ನೆಲ್ಲ ಕೊಂದಾಕ್ಬಿಡ್ತಾಳೆ, ತನ್ನ ಬದುಕನ್ನೇ ಬೆಂಕಿ ಹಚ್ಕೊಂಡ್ಬಿಡ್ತಾಳೆ ಬೇಕಾದ್ರೆ. ಇದಾನೆ ಈಗಲೂ. ಮೊದಲು ಎಲ್ಲೋ 1000 ಕೇಳ್ತಿದ್ವಿ, ಮಕ್ಕಳ ಬದುಕನ್ ಕೆಡೋದ್ರು ಚಿಂತೆ ಇಲ್ಲ, ನನ್ನ ಬದುಕು ಅಂತ ಎದ್ದೋಗೋ ನೋಡಿ. ಈಗ 10 ಶುರು ಆಗ್ಬಿಟ್ಟಿದೆ. ಬಿಡಿ, ಕೇಳಿದ್ನಲ್ಲ, ಶನಿ ಭರಣಿಗೆ ಬರ್ತಿದ್ದ ಹಾಗೆ ಮನುಷ್ಯ ಇನ್ನಷ್ಟು ಸ್ವೀಕೃತಿ ಎಲ್ಲ ವಿಕೃತಿಗೆ ಬರ್ತಾನೆ, ತನ್ನ ಆಕೃತಿ ಕಳ್ಕೋತಾನೆ. ಈಗಲಿಂದಲೇ ಆರಂಭ. ನನ್ಗೆ ಅದೊಂದು ಆಸೆ, ವೈದಿಕ ಪರಂಪರೆಯ ಒಂದು ದೊಡ್ಡ ಶಾಲೆ ಕಟ್ಟಬೇಕು. ಅಂದ್ರೆ ಅಲ್ಲಿ ಆಚಾರ, ವಿಚಾರ, ಸಂಸ್ಕಾರ, ಅಮ್ಮ ಅಂದ್ರೇನು, ಅಪ್ಪ ಅಂದ್ರೇನು, ಕುಟುಂಬ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ನಮ್ಮ ದೊರೆ ಅಂದ್ರೇನು, ನಮ್ಮ ದೊರೆ ಅಂದರೇನು, ನಮ್ಮ ದೈವವೆಂದರೇನು, ನಮ್ಮ ನಾಡು ಯಾರು, ನಮ್ಮ ಗುರುಗಳು ಯಾರು, ನಮ್ಮ ಪರಂಪರೆ ಯಾರು, ಆ ಥರದೊಂದು ಚಿಂತನೆ. ಇದು ಯಾವುದು IIT IIM ಇದೆಲ್ಲ ಬೊಗಳೆ. ಅದ್ ಏನ್ ಇಟ್ಕೊಂಡು ಏನ್ ಪ್ರಯೋಜನ? ಇವಾಗ ನೋಡಿ, ಮಗನನ್ನ ಅಷ್ಟು ಓದಿಸಿ IIT, ಹೊರಗಡೆ ಹೋಗ್ತಾನೆ ಸ್ವಿಟ್ಜರ್ಲ್ಯಾಂಡು, ಭಾಗ್ಯ ಹೋಗೋದ ಇಡೋ ಗಾಯ ಹೆಂಗಿಟ್ಟು ಬಿಟ್ಟಿದ್ದಾನೆ ಅಂದ್ರೆ, ಮದುವೆ ಆಗ್ತಿರೋ ಭಾವಿ ಹುಡುಗಿ ಅಕೌಂಟ್ ದುಡ್ಡು ಹಾಕ್ತಿದ್ದಾನೆ. ಇನ್ ಎಲ್ಲಿ ಮನೆಗಳು ಚೆನ್ನಾಗಿರುತ್ತೆ, ಕುಟುಂಬಗಳು? ಇನ್ನೂ ಕುಟುಂಬ ಆರಂಭವೇ ಆಗಿಲ್ಲ. ತಾಯಿಯನ್ನ ಈ ತರ ನೋಡ್ಕೊಂಡಾಗ ಆ ತಾಯಿ ಹೊಟ್ಟೆ ಸಂಕಟ, ಏನೋ ಇದು ಅಂದಾಗ ಬರೋ ಹುಡುಗಿ ನಮ್ದು. ಅವಳಾದ್ರೂ ಓಡ್ ಬಂದು, ಅಮ್ಮ ಗೊತ್ತಿಲ್ಲ, ಏನೋ ಆಗ್ಬಿಟ್ಟಿದೆ, ಎಲ್ಲೋ ತಪ್ಪಾಗ್ಬಿಟ್ಟಿದೆ, ನಿಮ್ ಮಗ ಹಿಂಗ ಆಗ್ಬಿಟ್ಟಿದ್ದಾನೆ, ಒಂದ್ ಮಾತಿಲ್ಲ, ಏನೋ ಕಥೆ ಕಟ್ತಾನೆ, ಏನೋ ಕಥೆ ಕಟ್ಕೊಂಡು ಮದುವೆ ಆಗ್ಬಿಟ್ಟಿದ್ದಾಳೆ. ಆ ತಾಯಿ ಬಿಕ್ಕಳಿಸಿ ಅಳೋದ್ ನೋಡ್ಬೇಕು. ರಾಮಚಂದ್ರ, ಬದುಕುಗಳು ಬದಲಾಗುತ್ತಿವೆ ಮಕ್ಕಳೇ, ಬದಲಾಗಿ ನಮ್ಮ ಸಂಪ್ರದಾಯಗಳನ್ನ ಬಿಡಬೇಡಿ ಮಕ್ಕಳೇ. ಸ್ವಲ್ಪವಾದ್ರೂ ಇಟ್ಕೊಳ್ಳಿ ಮಕ್ಕಳೇ. ನನ್ನ ಮಾತು ಕೇಳಿ ಮಕ್ಕಳೇ. ನಾವು ಇಲ್ಲಿರೋ ಬಂದವರಲ್ಲ, ಇಲ್ಲಿರುವುದೂ ಇಲ್ಲ, ದೊರೆಯೂ ಇರೋಲ್ಲ, ದಿವಾನನೂ ಇರೋಲ್ಲ, ದಿವಾಳಿ ಆದವನು ಇರೋಲ್ಲ. ಈ ಥರದ್ದು ಬಾಹ್ಯ ಆಸೆ ಆಕಾಂಕ್ಷೆಗಳಿಗೆ, ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ, ಭಾವಗಳಿಗೆ ಒಳಗಾಗಿ ಪ್ರಚೋದನೆ ಆಗಿ ಇನ್ನೊಂದು ಅನ್ನತಕ್ಕಂಥದಕ್ಕೆ ಮನೆ, ಕುಟುಂಬ, ಮನಸ್ಸು ಎಲ್ಲ ಒಡೆದಾಕೋಬೇಡಿ. ಅವನು ಯಾರೋ ಏನೋ ಮಾಡ್ದ, ನಾನು ಬೆಟ್ಟಿಂಗ್ ಕಟ್ತೀನಿ ಎಲೆಕ್ಷನ್, ಆ ನಿಮಿಷಕ್ಕಷ್ಟೇ ನೋಡಿ. ಅವ್ರವ್ರು ಬಂದ್ರು ಅಂದ್ರೆ ಅವ್ರವ್ರದ್ದು ಇದ್ದೇ ಇರುತ್ತೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅವ್ರು ಬಿಡಿ, ಅವ್ರ ಲೋಕ ಬೇರೆ. ಒಳಗಡೆ ಸದನದಲ್ಲಿ ನಟ ಮೆಗಾಸ್ಟಾರ್ ಚಿರಂಜೀವಿ ಹೇಳ್ತಾರೆ, ನಾನು ಮೊಟ್ಟ ಬಾರಿಗೆ ಶಾಸಕಾಂಗ ಸಭೆಗೆ ಗೆದ್ದುಬಿಟ್ಟು ಹೋಗ್ತೀನಿ. ಏನು ಆ ಶಾಸಕಾಂಗ ಸಭೆಯಲ್ಲಿ ನೀನು ನಾನು ಓ ಅಂತ ಏಕವಚನ, ಇನ್ನೊಂದು ಬಿಡಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕಿತ್ತಾಡ್ತಿದ್ದಾರೆ. ನನಗೆ ಗಾಬರಿ, ಹಿಂಗಿರುತ್ತಾ ಅಂತ.
ಸರಿ ಮುಗಿದ ಮೇಲೆ ನಾನು ಹಾಗೆ ಇದ್ದೇನೆ, ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ, ಮಹಾ ಸಾಧಕರಿದ್ದಾರೆ. ನಾನು ಮೊದಲ ಬಾರಿಗೆ ಹೋಗಿರೋದು ಶಾಸಕಾಂಗ ಸಭೆಗೆ. ನಾನು ಹೊರಗಡೆ ಬರ್ತೀನಿ, ನೋಡಿದ್ರೆ ಅವ್ರವ್ರ ಭುಜಗಳ ಮೇಲೆ ಹಾಕೊಂಡು ಬಾರೋಟಿ ಏನೋ ಹಿಂಗಂದಿಲ್ಲ ಅಂದ್ರೆ, ನಮ್ಮ ಪಾರ್ಟಿಯವ್ರಿಗೆ ನಾನು ಹಿಂಗೆ ಅಂದಿಲ್ಲ ಅಂದ್ರೆ ಗೊತ್ತಿಲ್ವಾ ಅಂತ ಅವ್ರವ್ರು ಮಾತಾಡಿದ್ರು. ನನಗೆ ಅದೆಲ್ಲ ಹೊಡೆದೋತು ಗುಂಡಿಗೆ. ಅಯ್ಯೋ ಇದೇನು ನನಗೆ ಆ ಥರದ್ದು ಗೊತ್ತೇ ಇಲ್ಲ. ಅದಕ್ಕೆ ನಾ ಮನುಷ್ಯ ಫೇಲ್ಯೂರ್ ಆಗ್ಬಿಟ್ಟ. ಅಜಾತ ಶತ್ರು NGV ಅಜಾತ ಶತ್ರು. ಬರಲ್ಲ ರಾಜಕೀಯ, ಒಳಗೊಂದು ಹೊರಗೊಂದು, ತೋರ್ಸ್ಕೊಳಕ್ಕೆ, ನೋಡೋಕ್ಕೆ, ಹೇಳೋಕ್ಕೆ, ಇನ್ನೊಂದಕ್ಕೆ, ಈ ಥರದ್ದು. ತಮ್ಮ ಲಾಭಕ್ಕೆ ಬಂತು ಅಂದ್ರೆ ಎಲ್ಲ ಒಂದಾಗ್ಬಿಡ್ತಾರೆ. ಯಾವಾಗ ಈ ಪಕ್ಷದಿಂದ ಆಡ್ತಾರೋ ಗೊತ್ತಿಲ್ಲ. ಯಾವಾಗ ಬೇಕಾದ್ರು ಅಂಥವ್ರನ್ನ ನೋಡ್ಕೊಂಡು ನಾವು ತಲೆ ಕೆಡ್ಸ್ಕೊಂಡು, ಜಂಡ ಹಿಡ್ಕೊಂಡು, ಕಿತ್ತಾಡ್ಕೊಂಡು, ಒಡೆದಾಡ್ಕೊಂಡು, ದೊಂಬಿ ಹಚ್ಕೊಂಡು, ಬೇರೆ ಬೇರೆ ಮನೆ ಹೊಡ್ಕೊಂಡು, ಬದುಕುಗಳು ಹೊಡ್ಕೊಂಡು, ದಯಮಾಡಿ ಸ್ವಲ್ಪ ಬದಲಾಗಿ ಯೋಚಿಸಿ ದಯಮಾಡಿ. ಆಪೇಕ್ಷೆಯೇ ನೋವು. ಬೇರೆ ಬೇರೆ ಈ ದುಷ್ಟ ಮುಹೂರ್ತ ಅಂತೆಲ್ಲ ಹೇಳಿದ್ನೆಲ್ಲ ನೋಡ್ಕೊಂಡು ಮಕ್ಕಳೇ ದುಡುಕಬೇಡಿ, ಜಾಗ್ರತೆ ಪರಾಮರ್ಶಿಸಿ ಹೆಜ್ಜೆ ಹಾಕಿ. ಅಮ್ಮ, ಅಪ್ಪ, ಕುಟುಂಬ, ಸಮಾಜ, ದೇಶ. ಯಾರೋ ಹುಚ್ಚ ಮಾತಾಡ್ತಾನೆ ನಮ್ಮ ದೊರೆ ಬಗ್ಗೆ. ಎಲ್ಲಿದ್ರು ಅವರು? 10 ವರ್ಷದ ಹಿಂದ್ಗಡೆ ಅವ್ರ ಮಾತು ಕೇಳೋರು ಯಾರಿದ್ರು? ಯಾರು ನೋಡೋರು ಇದ್ರು 10 ವರ್ಷದ ಹಿಂದ್ಗಡೆ? ಅದೇನೋ ಹೇಳ್ತಾರೆ, ಆಕಾಶ ನೋಡಿ ಹೋದ್ರೆ ನಮ್ಮ ಮೂತಿಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಯ್ತು ಕತೆಗಳು ಅವ್ರದ್ದು. ದೊರೆಯನ್ನು ನಿಂತು ಅಧಿಕಾರ ನಮಗಿಲ್ಲ. ಯಾರಾದ್ರೂ, ನಾನು ಒಪ್ಪೋದೇ ಇಲ್ಲ. ವಿಚಾರಗಳನ್ನ, ಆಡಳಿತಾತ್ಮಕ ವಿಚಾರಗಳನ್ನ ಬೇರೆ ಮಾತಾಡು. ನಮ್ಮ ಮನೆಯೇ ತೂತ್ ಮಾಡಿ ಇಟ್ಕೊಂಡಿದ್ದೀವಿ ಬೇರೆ ಬೇರೆ ಸಿಸ್ಟಮ್ ಒಳಗಡೆ ಇದ್ದು ಸಿಸ್ಟಮ್ ಅನ್ನ ಬೈಯಬಾರದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದು ಮಹಾಘೋರ, ಅತಿ ಘೋರ ತಪ್ಪು. ಅಂದ್ರೆ ನಮ್ಮ ಮನೇಲೇ ಎತ್ಕೊಂಡು ನಮ್ಮ ಅಮ್ಮ ಅಪ್ಪನ ಬೈದ ಹಾಗೆ. ನೀನೇನ್ ಕೊಟ್ಟೆ, ನೀನೇನ್ ಮಾಡ್ದೆ, ಎತ್ತೋಗು, ನೀನ್ ಮಾಡು, ನೀನ್ ಕಟ್ಟು ಪಡೆ, ಮಾತಾಡ್ಬೇಡ. ಹೋಗು, ನೀನ್ ಮನೆ ಕಟ್ಟು, ನೀನು ಬದುಕು ಕಟ್ಟು. ಮನೇಲಿ ಎತ್ಕೊಂಡು ಬೈಕ್ ಕೊಡ್ಸಿಲ್ಲ ನೀನ್ ಯೋಗ್ಯತೆಗೆ, ಅವ್ರು ನೋಡಿಂಗೆ, ಇವ್ರು ನೋಡಿಂಗೆ ಹೇಳ್ಬಾರ್ದು ನಾವು. So when being in system, why are you blaming the system? Get out. ನನ್ನ ದೇಶ ಬಿಟ್ಟೋಗಿ, ನಮ್ಮ ಮನೆ ಬಿಟ್ಟೋಗಿರಿ. ನನ್ನ ಮನೇಲಿರೋ ಮಕ್ಳಿಗೂ ನಾನು ಹಾಗೆ ಹೇಳ್ತೀನಿ. ನಮ್ಮ ಮನೇಲಿ ಇದೇ ಊಟ ಇರೋದು, ಇದೇ ಬಟ್ಟೆ ಇರೋದು. ನಮ್ಮ ಮಕ್ಳಿಗೆ ನಾನು ಇದೇ ಹೇಳಿರೋದು. ನನ್ನ ಹತ್ರ ಇಷ್ಟೇ ಆಗೋದು. ಇಷ್ಟ ಇದ್ರೆ ಇರಿ, ಇಲ್ಲಿ ನಿಮ್ ಬದುಕು ಕಟ್ಕೊಳ್ಳಿ. ನಾವು ಬೆಳೆಸಿದ್ದೀವಿ, ನಮ್ಮ ಮಟ್ಟಕ್ಕೆ ನಮ್ಮ ಕರ್ತವ್ಯ ಮಾಡಿದ್ದೀವಿ. ಅದ್ರ ಮೇಲೆ ಎಲ್ಲೂ ಹೊರಗಡೆ ನಮ್ಮ ಹೆಸರು ಹೇಳ್ಬೇಡಿ ಅಷ್ಟೇ. ಕೆಟ್ರು ನಿಮ್ದು, ಬದುಕಿದ್ರು ನಿಮ್ದು, ಹಾಗೆ ಹೇಳ್ಬಿಟ್ಟಿದ್ದಾನೆ. 2 ಮನೆ ಬಿಟ್ಟು ಹೊರಗಡೆ ಇಟ್ಬಿಟ್ಟಿದ್ದೇವೆ, ಅವರು ಇದ್ದಾರೆ. 2 ನಂಬಲ್ಲ, ಮನೆ ತುಂಬಾ ಮಕ್ಳು, 2ಗೆ ಹೇಳ್ಬಿಟ್ಟಿದ್ದಾನೆ, ಪ್ಲೀಸ್ ವಾಕ್ಔಟ್. ಇಷ್ಟಕ್ಕೂ 11 ಗಂಟೆಗೆ ಬಾ, ಇನ್ನೊಂದೇನೋ ಪಾರ್ಟಿ ಮಾಡ್ಕೊಂಡ್ ಬಾ, ಇನ್ನೊಂದೇನೋ ಜಾಲಿ ಮಾಡ್ಕೊಂಡ್ ಬಾ, ನಿನ್ನೆಷ್ಟಕ್ಕೆ ಮನೆಗೊಂದು ಅಮ್ಮನ್ಗೊಂದು ಟ್ಯಾಬ್ಲೆಟ್ಗೆ 2 ರೂಪಾಯಿ ಟ್ಯಾಬ್ಲೆಟ್ ಕೊಡ್ಸಲ್ಲ. ವಾಟ್ ಈಸ್ ದಿಸ್? ಅಮ್ಮ ಇಷ್ಟೇನ ತ್ಯಾಗ ಮಾಡಿ ಮಾಡಿ ನಿಂತಿರೋದು? ನಿಮ್ಮಿಷ್ಟಕ್ಕೆ ಬರೋದಕ್ಕೆ ಇದು ಸಂತೆ ಅಲ್ಲ. ನಿಮ್ಮಿಷ್ಟಕ್ಕೆ ಮಾತಾಡೋ ಅಧಿಕಾರನೇ ಇಲ್ಲ. ನಿಮ್ಗಂತ ಮಾತಾಡೋ ಅಧಿಕಾರ, ನೀವು ಬೆಳೀರಿ, ಕಟ್ರಿ, ಕರ್ಕೊಂಡೋಗಿ ನಮ್ಗೆ ಇಟ್ಟಾಗ ನಮ್ಗೇನ್ ಕೊಡ್ತಿರೋ ಶಿವ ಪರಮಾತ್ಮ. ಇಲ್ಲ, ನಮ್ಮ ಬದುಕೊಳ್ಳೋದು ನಮ್ಗೆ ಗೊತ್ತಿದೆ. ಹೌದು, ಸಿಸ್ಟಮ್ ಒಳಗಡೆ ಇದ್ದು ನಾವು ಬರೀ ಒಂದು ಮನೆಯಲ್ಲೇ ನಾವು ಮಾತಾಡೋಲ್ಲ, ಕೂಡುದು ಅನ್ನೋದಿರ್ಬೇಕಾದ್ರೆ ಸಿಸ್ಟಮ್ ಒಳಗಡೆ ಇದ್ಕೊಂಡು ಸಿಸ್ಟಮ್ನೇ ಬೈಯೋದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಬೆತ್ತಲಾಗ್ಬಿಟ್ಟ, ಅದಾಗ್ಬಿಟ್ಟ, ಏನೇನೋ ಮಾತಾಡ್ತಿದ್ದಾರೆ ಮಕ್ಳು. ಬೇಜಾರು ಮಾಡ್ಕೋಬೇಡಿ, ಮಾತಾಡಬಾರ್ದು. ಶಕ್ತಿ ಇದ್ರೆ ನಾವು ಕಟ್ಟಬೇಕು. 100 ಮಕ್ಕಳಿಗೆ ವಿದ್ಯಾಭ್ಯಾಸ, 100 ಮಕ್ಕಳಿಗೆ ಒಂದು ಉದ್ಯೋಗ ಕಟ್ಟಿ ಮಾಡಿ. ಒಬ್ರು ನಾನು ಕೇಳ್ಪಟ್ಟೆ, ತಮಿಳ್ನಾಡಿನಲ್ಲಿ ಒಂದು ವಿಂಡ್ದು ಪವರ್ ಪ್ರಾಜೆಕ್ಟ್ ಮಾಡ್ತಾರೆ. ಅದಕ್ಕೆ ಸೆಟಪ್ ಮಾಡ್ಲಿಕ್ಕೆ ಒಂದು 3-3.5 ಕೋಟಿ, ಒಂದು 40-45 ಲಕ್ಷ ಆದಾಯ ಬರುತ್ತೆ. ಇಡೀ ಊರನ್ನೇ ಬೆಳವಣಿಗೆ ಮಾಡ್ತಿರೋ ಸಾಮಾನ್ಯ ವ್ಯಕ್ತಿ. ಎಲ್ರಿಗೂ ಮನೆ, ಬರ್ತಿರೋ ಗೋಬರ್ ಗ್ಯಾಸು, ಪವರು, ಇನ್ನೊಂದು ಉದ್ಯೋಗ, ಕೆಲಸ. ಸುಮಾರು 450-500 ಮನೆಗಳಿಗೆ, ಅಂದ್ರೆ ಒಂದೊಂದು ಮನೇಲೂ 5 ಜನ ಇದ್ರಿಂದ 2,500 ಜನರ ಬದುಕನ್ನು ಒಬ್ಬ ವ್ಯಕ್ತಿ ಬದಲಾಯಿಸಿದ್ದಾರೆ. ತುಂಬಾ ದೊಡ್ಡ ಕೋಟಿಗಳು ಅದು ಇದು ಅಂತೇನು ಮಾಡಿಲ್ಲ. ವಿಂಡ್ ಮಿಲ್ ಹಾಕಿ ಮಾಡಿದ್ದಾರೆ. ಎಲ್ಲೂ ತೋರಿಸ್ಕೊಂಡಿಲ್ಲ, ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರ ಬಾಯಲ್ಲಿ ಇಂಥ ಮಾತುಗಳೇ ಬರೋಲ್ಲ. ಸಾಧಕರು ಇಂಥದ್ದು ಮಾತಾಡೋಲ್ಲ. ಹೌದು, ಬೇರೆಯವ್ರು ಮಾತ್ರ ನಾವು ಮಾತಾಡೋದು. ಆಡಳಿತವನ್ನ ನಾವು ಮಾತಾಡೋಣ, ಇದು ತಪ್ಪು, ಸರಿ, ಇನ್ನೊಂದು ನೋಡಿ, ಈ ತರ ಚೇಂಜ್. ಅದು ಬಿಟ್ಟು ವ್ಯಕ್ತಿಗತವಾಗಿ ದೊರೆ ಮಟ್ಟದ ವ್ಯಕ್ತಿಯನ್ನ ಯಾರಾದರೂ, ನಮ್ಮ ಯಡಿಯೂರಪ್ಪನವರೇ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ದೊರೆಯಾಗಿದ್ದವರು,
ವೈಯಕ್ತಿಕ ನಿಂದನೆ ಆ ಥರದಕ್ಕೆಲ್ಲ ಹೋಗ್ತಕ್ಕಂಥ ವ್ಯಕ್ತಿಗಳ ಮಾತು ಕೇಳಬೇಡಿ, ನೋಡಬೇಡಿ. ಬೇರೆ ಬೇರೆ ಇನ್ನೊಂದು ವಿಚಾರಗಳು ನೋಡಬೇಡಿ, ಕೇಳಬೇಡಿ, ದೂರ ಇಡಿ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಿನ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಖಂಡಿತ ಪೀಠಿಕೆ ಹರ್ಟ್ ಮಾಡಿರುತ್ತೆ. ಅಮ್ಮನಷ್ಟು ಸ್ವಾರ್ಥಿ ಇಲ್ಲ, ನಿಜವೇ. ಅಮ್ಮನಿಗೆ ಮೀರಿದ ಸ್ವಾರ್ಥಿ ತಂದೆ ಇಲ್ಲದೆ ಮಕ್ಕಳನ್ನು ಬೆಳೆಸಿದಂತ ತಾಯಿ. ಹೌದು, ಆ ತಾಯಿಗಿರೋಷ್ಟು ಪ್ರೀತಿ ಜಗತ್ತಲ್ಲಿ ದೇವ್ರನ್ನೂ ಎದುರಾಕೋಬಿಡ್ತಾಳೆ, ದೆವ್ವವನ್ನು ಎದುರಾಕೋಬಿಡ್ತಾಳೆ. ಯಾರು ಬಂದರೂ ಟೊಂಕ ಕಟ್ಟಿ ನೆತ್ತು ಬಿಡ್ತಾಳೆ ಮಕ್ಕಳ. ಆ ಅಮ್ಮನಿಗೆ ನಾನೊಂದು ಹೃದಯಪೂರ್ವಕ ಪಾದಾಭಿವಂದನೆಗಳು. ನನ್ನಪ್ಪ ಮೆತುವೆ, ನನ್ನಮ್ಮ ಹಾಗೆ ಬೆಳೆಸಿದ್ಲು. ಅಷ್ಟು ಸ್ವಾರ್ಥಿ. ನನ್ನ ಮಕ್ಕಳು. ನನ್ನ ತಂದೆಗೆ ಏನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ಪುಣ್ಯಾತ್ಮ, ಧರ್ಮಾತ್ಮ, ಸತ್ಯನಿಷ್ಠ. ನಾನೇನಾದ್ರೂ ಜಗತ್ತಲ್ಲಿ ಯಾರಾದ್ರೂ ಸತ್ಯವಂತರು ಅಂತ ನೋಡಿದ್ದೀನಿ ಅಂದ್ರೆ ನನ್ನ ತಂದೆಯೇ. ನಾನಂತೂ ಅಲ್ಲ, ನನ್ನ ತಂದೆ ಸತ್ಯವಂತ, ಧರ್ಮವಂತ. ಅವ್ರು ಸುಳ್ಳು ಹೇಳಿದ್ ನಾನು ನೋಡೇ ಇಲ್ಲ, ಅವಶ್ಯಕತೆಯೂ ಇಲ್ಲ. ಅವ್ರು ಮಾತಾಡೋಲ್ಲ, ಕೆಲವು ವಿಚಾರಗಳು ಮಾತಾಡೋದೇ ಇಲ್ಲ. ಆ ಮುಂದೆ ಗೊತ್ತಾಗ್ಬಿಟ್ಟಿತ್ತು, ಈ ಮನುಷ್ಯನ ಇಟ್ಕೊಂಡು ಈಜಿದಾಗೆ ಅಂತ. ಟೊಂಕ ಕಟ್ಟಿ ನಿಂತಿ ಆ ಅಂದ, ಆ ಚಂದ, ಪೆದ್ಗುಂಡ ನಮ್ಮಪ್ಪ. ಏನೂ ಗೊತ್ತಾಗಲ್ಲ. ಅಮ್ಮನನ್ನೇ ಕೇಳ್ತಿದ್ದೆ, ಏನವ್ವ ಅಂತ ಹೇಳಿದ್ರೆ ಅದ್ ಬೇರೆ ಕತೆಗಳು. ಹಿಂಗೆಲ್ಲ ನಡೆಯೋದ್ ಮಗ, ನಿಮ್ಮ ಅಪ್ಪನಿಗೆ ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಬೈದು ಹೊಡೆದು ಬಿಡೋರು. ಏನೇನು ಮಾತಾಡ್ತೀನಿ ನೀನು ಅಂತ ಹೇಳ್ಬಿಡೋರು, ಇಲ್ಲ ಬೈದು ಬಿಟ್ಟು, ಇಲ್ಲ ಮೂಕನ ಕುತ್ಕೋಬಿಡೋರು. ನೀನೇನೋ ಮಾತಾಡ್ತೀವಿ, ಹೋಗಮ್ಮ, ಇದು ನನ್ಗೇನು ಗೊತ್ತಾಗ್ತಿಲ್ಲ, ನೀನೇನೋ ಹೇಳ್ಬೇಡ, ನನ್ಗೆ ನನ್ನ ತಲೆಗೆ ಇಲ್ದಿದ್ದೆಲ್ಲ ಹೊಕ್ಕಿಸ್ಬೇಡ ಅಂತ. ನೋಡಿ, ಅದನ್ನೆಲ್ಲ ತನ್ನ ಆಸೆ ಆಕಾಂಕ್ಷೆ ಅದನ್ನಿಟ್ಕೊಂಡು ಅಮ್ಮ ನಮ್ಮನ್ನು ಬೆಳೆಸಿದ ರೀತಿ ಇದೆಯಲ್ಲ, ಅವಳಷ್ಟು ಸ್ವಾರ್ಥಿ ಇಲ್ಲ. ಗಂಡ ಪೆದ್ದನಾದರೆ, ದಡ್ಡನಾದರೆ, ದಾರಿ ತಪ್ಪಿದ್ರೆ ಆ ತಾಯಿಯಷ್ಟು ಮಮತೆ. ದಯಮಾಡಿ ನಿಮ್ಮ ಸುತ್ತಮುತ್ತ ನಿಮ್ಮ ಮನೇಲೆ ನಿಮ್ಮ ತಾಯಿಯೇ ನಿಮ್ಮ ಅಕ್ಕನ ರೂಪದಲ್ಲೋ ತಂಗಿ ರೂಪದಲ್ಲೋ ಇನ್ನೊಂದು ನನ್ನ ಮಕ್ಕಳು ಅಂತಿದ್ದಾರೆ ಅಂದರೆ ದಯಮಾಡಿ ನಡು ನೀರಲ್ಲಿ ಬಿಟ್ಟು ಹೋಗ್ಬೇಡಿ. ಸ್ವಲ್ಪ ಕೇಳಲಿಕ್ಕಾಗಲಿಲ್ಲ ಅಂದ್ರೆ ಸ್ವಲ್ಪ ತಾಳ್ಮೆ ವಹಿಸಿ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. ಆಶ್ಲೇಷ ನಕ್ಷತ್ರ, ಮೇಷರಾಶಿಗೆ ಚಂದ್ರ ಸುಖಭಾವದಲ್ಲಿ ಸರ್ಪ ನಕ್ಷತ್ರದಲ್ಲಿದ್ದು ಆ ಸರ್ಪ ಹಿಂದ್ಗಡೆನೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ. ಈ ಸರ್ಪದ ಜಾತಿ ಬುದ್ಧಿ ಏನು ಗೊತ್ತಾ? ಅದು ತನ್ನನ್ಗೆ ಯಾರೋ ಅಟ್ಯಾಕ್ ಮಾಡ್ತಾರೆ ಅಂತ ಅಟ್ಯಾಕ್ ಮಾಡಿಬಿಡುತ್ತೆ ಅಷ್ಟೇ. ಬೇರೆ ಇನ್ನೇನು ದುರುದ್ದೇಶ, ಕೆಡಿಸ್ಬೇಕು, ಹಾಳು ಮಾಡಬೇಕು, ನೋವು ಕೊಡಬೇಕು ಇದೆಲ್ಲ ಇರೋಲ್ಲ. ಹಾಗೆ ಇವತ್ತು ಕೂಡ ನಿಮಗೇ ಗೊತ್ತಿಲ್ಲದೆ ಕೆಲವೊಂದು ಪ್ರಚೋದನೆಗಳಾಗ್ತಕ್ಕಂಥದ್ದಿರುತ್ತೆ. ಗಲಿಬಿಲಿ ಆಗ್ಬಿಡ್ತೀರಾ. ಜಾಗರೂಕತೆ, ನಿಧಾನ ಮಾಡಿ. ಆದಷ್ಟು ಮನೇಲಿ ಒಂದು ಪುಟ್ಟ ತುಪ್ಪದ ಧೂಪ, ತುಳಸಿ ಗಿಡ ಇದ್ರೆ ತುಂಬ ಒಳ್ಳೆಯದು, ಹಚ್ಬಿಟ್ಟು ಹೋಗಿ. ಸಮಾಧಾನ. ವೃಷಭ ರಾಶಿ ಚೆನ್ನಾಗಿದೆ. ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟಂತ ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಸಂಬಂಧಪಟ್ಟಂತ ಮಧ್ಯವರ್ತಿಯ ಕೆಲಸ ಕಾರ್ಯಗಳು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ ಮಾತಿಗೆ ಸಂಬಂಧಿತ ಕಸ್ಟಮರ್ ಸರ್ವಿಸ್, ಟೆಲಿಕಮ್ಯುನಿಕೇಶನ್ಸ್, ಮಧ್ಯವರ್ತಿ, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು ಚೆನ್ನಾಗಿರ್ತವೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ನಿಮ್ಮ ಮನೇಲೇ ಇದ್ದಾನೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬುದ್ಧಿ, ಮಾತು, ಮನಸ್ಸು, ಆಲೋಚನೆ ಇವುಗಳಿಗೆ ಸರಿಯಾಗಿ ಬಳಸ್ಕೊಂಡು ಮುಂದಕ್ಕೆ ಹೋದರೆ ನಾವೇನು ಗೊತ್ತಾ, ನಮ್ಮ ಸೋಲಿಗೆ ನಾವೇ ಕಾರಣ, ನಮ್ಮ ಗೆಲುವಿಗೂ ನಾವೇ ಕಾರಣ. ನಾವು ಸುಮ್ಮನೆ ಇನ್ನೊಬ್ರನ್ನ ಹೇಳ್ತೇವೆ. ಅದೃಷ್ಟ ದುರಾದೃಷ್ಟ ಅದು ಆಮೇಲೆ ಮಕ್ಕಳೇ.
ಸೊ ಕರ್ಕಾಟಕ ರಾಶಿ ಇವತ್ತು ನಿಮ್ಮ ಆ ಒಂದು ಬಲವನ್ನು ಮುಂದಕ್ಕೆ ಹಾಕೊಂಡು ಹೋಗಿ ಯಾವುದೇ ರಂಗ ಆದರೂ ಗೆಲುವು ನಿಮ್ಮದು. ಇನ್ನು ವಿಶೇಷವಾಗಿ ಸಿಂಹ ರಾಶಿ ಸ್ವಲ್ಪ ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಜಾಗ್ರತೆ. ಚಂದ್ರ ಸರ್ಪ ನಕ್ಷತ್ರ, ಅಷ್ಟಮದಲ್ಲೇ ರಾಹು, ಕೆಲವೊಂದು ಮಾತು ವಿಚಾರ, ಇನ್ನೊಂದು ದುಡುಕು ಬುದ್ಧಿ. ರಾಹು ಏನು ಗೊತ್ತಾ, ಯಾವ್ದು ಮಾಡಬೇಕು ಮಾಡಿಸೋಲ್ಲ, ಯಾವ್ದು ಮಾಡಬಾರ್ದು ಅದನ್ನ ಮಾಡಿಸುವಂಥ ಪ್ರಚೋದನೆ ಜಾಸ್ತಿ. ಸೊ ಕೇಳಿ ನೋಡಿ ಮಾಡಿ, ನಿಧಾನ ಮಾಡಿ, ದುಡುಕಬೇಡಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ, ಸಮಾಧಾನ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಲಾಭದಲ್ಲಿ ಚಂದ್ರ, ಸಪ್ತಮದಲ್ಲಿ ರಾಹು, ಅವನು ಬುಧನ ಸಾರದಲ್ಲಿದ್ದಾನೆ, ಬುಧ ಭಾಗ್ಯದಲ್ಲಿದ್ದಾನೆ. ಕಲಾವಿದರು, ಟೆಕ್ನಿಷಿಯನ್, ಬರವಣಿಗೆ, ಅಲಂಕಾರ, ಮೇಕಪ್ ಇಂತಹಗಳ ಉದ್ಯೋಗ ವೃತ್ತಿ ಅದ್ಭುತ. ತುಲಾ ರಾಶಿ ಸಣ್ಣ ಪುಟ್ಟ ಲೇವಾದೇವಿ, ಒಂದು ಬೇಕರಿ ಇಟ್ಕೊಂಡಿದ್ದೀರಾ, ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ತರಕಾರಿ ಅಂಗಡಿ, ಈ ಥರದ್ದು, ಗಾಡಿ ಓಡಿಸೋದು, ಡ್ರೈವರು, ಕ್ಲೀನರು, ಅಡ್ವರ್ಟೈಸಿಂಗು, ಮಾರ್ಕೆಟಿಂಗು, ಸೇಲ್ಸು, ತುಂಬ ಕಷ್ಟಪಡದ, ತುಂಬ ಭಾರವಿರದ ಯಾವುದೇ ಕೆಲಸವಾದರೂ ಅವತ್ತಿಗೆ ಒಂದಷ್ಟು ಬೊಗಸೆ, ಅಷ್ಟು ದುಡ್ಡು, ಊಟ, ಬಟ್ಟೆ, ಬದುಕು ಅನ್ನತಕ್ಕಂಥವ್ರಿಗೆ ಅದ್ಭುತವಾದ ಪ್ರಗತಿ. ವೃಶ್ಚಿಕ ರಾಶಿ ನಿಮಗೂ ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಬಟ್ ವಿಪರೀತ ಬುದ್ಧಿ ಓಡ್ತಿರುತ್ತೆ. ಇದು ಅದು, ಅವ್ನ್ ಬಿಟ್ಟು ಇವ್ರು, ಇವ್ರನ್ನ ಬಿಟ್ಟು ಅವರು, ಈ ಥರದ್ದು ಏನೇನೋ ಇಲ್ಲದ ಆಲೋಚನೆಗಳ ದಾಟಿಗೆ ಹೋಗತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯೋಚಿಸಿ ಹೆಜ್ಜೆ ಇಡಿ. ಈ ರಾಹು ಏನು ಗೊತ್ತಾ, ಒಂಥರ ಕತ್ತಲು. ಅದು ಕತ್ತಲ ಅಲ್ಲ, ಅದು ಬೆಳಕು. ಅದು ಬೆಳಕ ಅಲ್ಲ, ಎರಡೂ ಅಲ್ಲ. ನಾವು ನೋಡೋ ದೃಷ್ಟಿ ಮೇಲೆ ಇರುತ್ತೆ. ಕೆಲವ್ರಿಗೆ ಅದು ಕತ್ತಲಾಗಿ ಕಾಣಿಸುತ್ತೆ, ಆ ವ್ಯಕ್ತಿ ಯಾಕೋ ಸರಿ ಇಲ್ಲ. ಬೇರೆಯವ್ರಿಗೆ ಅವರು ಸರಿ ಅನ್ನಿಸ್ಬೋದು. ಬೇರೆಯವ್ರಿಗೆ ಅದು ನಾವು ಅಂದ್ಕೊಂಡಿದ್ದೆಲ್ಲ ಕರೆಕ್ಟ್ ಇಲ್ಲ, ನಾವು ಯೋಚನೆ ಮಾಡಿದ್ದೆಲ್ಲ ಕರೆಕ್ಟ್ ಇಲ್ಲ. ನಾವು ಅಂದ್ಕೊಂಡ ಹಾಗೆ ಎಲ್ಲರೂ ಯೋಚನೆ ಮಾಡಿಬಿಟ್ಟು ಈ ಜಗತ್ತಲ್ಲಿ ಜಗಳನೂ ಆಗಲ್ಲ, ಕಲಾನೂ ಆಗಲ್ಲ, ಯುದ್ಧನೂ ಆಗಲ್ಲ, ಡೈವರ್ಸ್ಗಳು ಮುಖ್ಯವಾಗಿ ಆಗಲ್ಲ. ನಿತ್ಯ ಅಂದ್ಮೇಲೆ ಡೈವರ್ಸ್ಗಳು ಕೇಳ್ತೇವೆ, ನಿತ್ಯ. ನಮಗೇನು ಗೊತ್ತಾ, ಸೆಲೆಬ್ರಿಟಿ ಲೈಫು ಅದು ಬೇರೆನೆ. ಅವ್ರು ಏನು ಏನು ಕಷ್ಟಪಟ್ಟಿರ್ತಾವೆ, ಏನು ತ್ಯಾಗ ಮಾಡಿ ನಮಗೆ ಬೇಕಿಲ್ಲ. ಆದರೆ ನಮಗೇನು ಗೊತ್ತಿಲ್ಲ, ನಮ್ಮ ಮನೆ ತೂತಿಗಿಂತ ನಮಗೊಂದು ವಿಕಾರ ಬುದ್ಧಿ ಇದೆ ಮಕ್ಕಳೇ. ನಾನು 10 ರೂಪಾಯಿ ಕಳ್ಕೊಂಡಿದ್ದೀನಿ, ಪಕ್ಕದವ್ರು 100 ರೂಪಾಯಿ ಕಳ್ಕೊಂಡಿದ್ದಾನ, ವಾವ್ ನಾನು 10 ರೂಪಾಯಿ ಕಳ್ಕೊಂಡಿದ್ದು. ಈ ರೀತಿಯ ಮನೋಭಾವಕ್ಕೆ ಒಂಥರ ವಿಧ್ವಂಸಕ ಭಾವಕ್ಕೆ ಒಳಗಾಗುತ್ತೆ. ನಾನು ಒಂದು ಬೆರಳು ಹೋಗಿದ್ದೆ, ಅವನದು 4 ಬೆರಳು ಹೋಗಿದೆಯಾ, ಅವನದು 4 ಪಿಕ್ಚರ್ ಹೋಗಿದೆಯಾ, ಅವನ ಮನೇಲಿ ಕೆಟ್ಟೋಗಿದೆಯಾ. ಕಾಯ್ತಿರ್ತೇವೆ ನಾವು, ಇನ್ನೊಬ್ಬರಿಗೆ ಗಾಯ ಆಗೋದನ್ನು ಕಾಯುವಂಥ ವಿಕೃತಿ, ವಿಧ್ವಂಸಕ ಭಾವ ಬಂದು ಬಿಟ್ಟಿದೆ. ಎಚ್ಚರಿಕೆ ವೃಶ್ಚಿಕಂ. ಈ ಥರದ ಭಾವ ಪ್ರಚೋದನೆ ಕೆಲವರು ಮಾಡಬಹುದು, ಅದಕ್ಕೆ ತುಂಬ ಇನ್ಫ್ಲುಯೆನ್ಸ್ ಆಗದೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ಇನ್ನು ಧನುಸು ರಾಶಿ ಜಾಗ್ರತೆ. ಚಂದ್ರ ಬುಧನ್ ರಾಹು ಸಾರದಲ್ಲಿದ್ದು, ರಾಹು ಸುಖಭಾವದಲ್ಲಿರೋದನ್ನ ವಿಪರೀತ ಸುಖ, ವಿಪರೀತ ಆಸೆ, ವಿಪರೀತ ದುಡ್ಡು, ವಿಪರೀತ ಬುದ್ಧಿ, ವಿಪರೀತ ಜ್ಞಾನ, ವಿಪರೀತ ಗಳಿಕೆ, ವಿಪರೀತ ಶಕ್ತಿ ಕೆಡಿಸುತ್ತೆ. ಏನೋ ಗಲಿಬಿಲಿ ಮಾಡಿಸುತ್ತೆ. ತುಂಬಾ ದುಡ್ಡಿರೋರು ನೋಡಿ ಹೊರಗಡೆನೆ ಬರೋಲ್ಲ, ತುಂಬಾ ಅಧಿಕಾರ ಇರೋರು ನೋಡಿ ಬರೋದಿಲ್ಲ. ಇವತ್ತು ತುಂಬಾ ಜನ MP ಗಳು, MLAಗಳು, ಮಿನಿಸ್ಟ್ರುಗಳು ಕೇಳ್ತಿರ್ತೇವೆ ನಾವು. ಸೋತಿರೋರು ಅವ್ರು ಬಂದು ಎಲ್ಲುವಂತೆ, ಜನಗಳ ನಡುವೆ ನಿಲ್ಲುವಂತೆ. ತುಂಬಾ ಬಲ ಬಂದ್ಬಿಟ್ರೆ ಹಾಗೆ ಯಾರನ್ನು ತೃಪ್ತಿ ಪಡಿಸ್ಲಿ, ಏನ್ ಮಾಡ್ಲಿ, ಎತ್ ಮಾಡ್ಲಿ, ಹೇಗ್ ಮಾಡ್ಲಿ ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಏನ್ ಮಾಡಿದ್ರು ತಪ್ಪು, ಅದರಲ್ಲಂತೂ ಈಗಂತೂ ಮೊಬೈಲು ಇನ್ನೊಂದು ಇದೆಯಲ್ಲ, ನೀವು ಕೂತ್ರು ತಪ್ಪು, ನಿಂತ್ರು ತಪ್ಪು, ರೆಕಾರ್ಡ್ ಮಾಡ್ಕೊಬಿಟ್ಟಿರ್ತಾರೆ. ತಗೋ, ನೀವು 100 ಒಳ್ಳೇದು ಮಾಡಿದ್ರು ಕಾಣಿಸೋಲ್ಲ. ಸೊ ಜಾಗ್ರತೆ. ಇವತ್ತು ಒಳ್ಳೇದು ಮಾಡೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ, ಇರೋದನ್ನ ಮುಳಿಸ್ಕೊಂಡು ಹೋದ್ರೆ ಸಾಕು. ಧನಸ್ಸು ಜಾಗೃತ. ಮಕರ ರಾಶಿ ಪರವಾಗಿಲ್ಲ, ಕೊಡೋದು ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಸಂಗಾತಿ ಸಹಕಾರ, ಸ್ನೇಹಿತರ ಸಹಕಾರ, ಆತ್ಮೀಯರ ಸಹಕಾರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇವುಗಳಿಗೆ ಸಂಬಂಧಪಟ್ಟಂತ ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಕಾರಿಕೆ, ಹಾರ್ಟಿಕಲ್ಚರ್, ಫ್ಲವರ್ ಕಲ್ಚರ್, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕುಂಭರಾಶಿ ಚೆನ್ನಾಗಿದೆ. ಆರೋಗ್ಯ ಚೇತರಿಕೆ, ಓಡಾಟ, ವ್ಯವಹಾರ, ಕೆಲಸ, ಕಾರ್ಯ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೋತೀರಿ. ನಿಮ್ಮ ಬುದ್ಧಿ, ಮೇಧಸ್ಸು, ಯೋಚಿಸಿ ಹೆಜ್ಜೆ ಇಡಿ. ಅದರಲ್ಲೂ ಬರವಣಿಗೆ, ಲೇಖನ, ಲಾಯರು,
ಜಡ್ಜು, ಲೀಗಲ್ ಸಿಸ್ಟಮ್, CBI, CID, ದೊಡ್ಡ ದೊಡ್ಡ ಹಂಟಿಂಗ್ ಸಿಗುತ್ತೆ. ಹಾಗೆ ಕೆಲವೊಂದು ಕಿರಾತಕ ವ್ಯಕ್ತಿಗಳು ಕೂಡ ಉತ್ಪತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಉಗ್ರಗಾಮಿಗಳು, ಇನ್ನೊಂದು ನಟೋರಿಯಸ್ ವ್ಯಕ್ತಿಗಳು, ಟೆರರಿಸ್ಟ್ಗಳು, ಈ ಥರದೊಂದು ಭಾವವನ್ನು ಕೂಡ ಸೂಚಿಸ್ತಿರ್ತಕ್ಕಂಥದ್ದು ನಮ್ಮ ದೇಶದ ರಕ್ಷಣಾ ಇಲಾಖೆಗಳು, ಅಂತಹ ಇಲಾಖೆಯಲ್ಲಿ ಇರತಕ್ಕಂಥ ಉನ್ನತ ಅಧಿಕಾರಿಗಳು ಎಚ್ಚರಿಕೆಯಿಂದ ನೋಡ್ತಾ ಇರಿ. ಬಂಗಾರದ ಬಹುದೊಡ್ಡ ಬೇಟೆಗಳು ಕೂಡ ಸಿಗತಕ್ಕಂಥದ್ದಾಗುತ್ತೆ. ಇನ್ನು ಮೀನರಾಶಿ ಚೆನ್ನಾಗಿದೆ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ. ಬಟ್ ರಾಹು ನಿಮ್ಮ ಮೇಲೆ ಭಾರ. ಎಷ್ಟು ಬಾರ ಎತ್ಕೋತೇವೆ? ಒಂದು ಲಿಮಿಟ್ ಇದೆ. ತಿನ್ಲಿಕ್ಕೂ ಒಂದು ಲಿಮಿಟ್ ಇದೆ, ನಿದ್ದೆಗೂ ಒಂದು ಲಿಮಿಟ್ ಇದೆ, ಕೆಲ್ಸಕ್ಕೂ ಒಂದು ಲಿಮಿಟ್ ಇದೆ, ಅಳೋಕ್ಕೂ ಒಂದು ಲಿಮಿಟ್ ಇದೆ, ನಗೋಕ್ಕೂ ಒಂದು ಲಿಮಿಟ್ ಇದೆ. ಅದೇನೋ ಆ ಪಾಟಿ ನಗ್ತಾನೆ. ಯಾವಾಗಲೂ ಕೆಲವ್ರು ನೋಡಿ ಅಂತ ನಗ್ತಲೇ ಇರ್ತಾರೆ. ಇನ್ನು ಕೆಲವರು ಏನೋ ರಾಜ್ಯನೇ ಕಳ್ಕೊಂಡೋಗಿ ಮೂತಿ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಕಳ್ಕೊಂಡವರು ಪಡೆದವರು ಇಲ್ಲಿರೋಲ್ಲ, ಕಳ್ಕೊಂಡವರು ಇಲ್ಲಿರೋಲ್ಲ. ಬಟ್ ಈ ತರ ಇಟ್ಕೊಂಡು ಎಲ್ಲ ಒಂಥರ ವಿಚಿತ್ರವಾಗಿ ಆಡ್ತಕ್ಕಂಥದ್ದು. ಇವತ್ತು ಆ ಥರದ ಪ್ರಚೋದನೆಗಳಾಗುತ್ತೆ. ವಿಪರೀತ ಹೊರೆ ಇಟ್ಕೊಬಿಡ್ತೀರಾ, ವಿಪರೀತ ಟೆನ್ಷನ್ಗಳನ್ನ ಇಟ್ಕೊಬಿಡ್ತೀರಾ. ಹತ್ತಿರದಲ್ಲಿ ಯಾವುದಾದ್ರೂ ಗ್ರಾಮ ದೇವಿ ಇದ್ರೆ ಒಂದು ಪುಟ್ಟದಾಗಿ ಅರ್ಚನಾ, ದರ್ಶನ ಇಷ್ಟು ಮಾಡ್ಕೊಂಡು ಹೋಗಿ. ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.